ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಐಚ್ಛಿಕ ಕನ್ನಡ ಅಂತಿಮ BA ಪರೀಕ್ಷೆಗೆ ವೈಚಾರಿಕತೆ ಎನ್ನುವ ಘಟಕ 1 ವೈಚಾರಿಕತೆ ಎನ್ನುವ ಘಟಕದಲ್ಲಿ ಪಠ್ಯಪುಸ್ತಕ ಬರೋದಿಲ್ಲ ಅನ್ನುವ ಭಾವನೆಯಿಂದ ನಾವು ತಪ್ಪು ತಿಳ್ಕೊಂಡು ಒಂದಷ್ಟು ವಚನಗಳನ್ನು ನಾನು ಮಾಡಿದ್ದೆ. ತೀರ ಪ್ರಾರಂಭದಲ್ಲೇ ಅದನ್ನು ತುಂಬ ಜನ ನೋಡಿದ್ದಾರೆ. ಆದರೆ ಈಗ ಟೆಕ್ಸ್ಟು ಬಂದುಬಿಟ್ಟಿದೆ. ಆದ್ದರಿಂದ ನಾನು ಬಸವಣ್ಣನವರ ವಚನಗಳನ್ನು ಇವತ್ತು ಮಾಡ್ತೇನೆ. ಈಗ ಬಸವಣ್ಣನವರ ವಚನಗಳ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾದ್ದಿಲ್ಲ, ಅಲ್ಲೇ ಹೇಳಿದ್ದೀನಿ ಹಿಂದೆ ಮಾಡಿರೋ ವಿಡಿಯೋದಲ್ಲಿ. ಅದಲ್ಲದಲ್ಲೇ ವಚನ ಸಾಹಿತ್ಯ ಅನ್ನೋ ಒಂದು ವಿಡಿಯೋ ಇದೆ ನಂದು. ಆಮೇಲೆ ಬಸವಣ್ಣನವರ ವಚನಗಳು ಅನ್ನೋ ಒಂದು ವಿಡಿಯೋನೂ ಇದೆ. ಆಮೇಲೆ ವಚನ ಕಮ್ಮಟ ಅಂತ ಹೇಳಿ IAS ಮಾಡಿದ್ದಕ್ಕೆ ವಿಡಿಯೋ ಕೂಡ ಇದೆ. ಅದು 3, 4, 5, 6, 7, 8 ಇದೆ. ಅಲ್ಲೆಲ್ಲೋ ಒಂದು ಕಡೆ ಬಸವಣ್ಣವ್ರ ವಚನ ಬರುತ್ತೆ, ನೋಡ್ಕೋಬೋದು. ನೀವು ಪರೀಕ್ಷೆ ದೃಷ್ಟಿಯಿಂದ ಇಲ್ಲಿರುವ ವಚನಗಳನ್ನ ಮಾತ್ರ ಗುರುತಿಸಿದ ಸಾಕು. ಮತ್ತು ಬಸವರಾಜ್ ಸಬ್ರದ ಅವ್ರು ಬರೆದಿರುವ ಲೇಖನ ಇದೆ ಇದಕ್ಕಿಂತ ಮುಂಚೆ, ಅದನ್ನು ಓದ್ಕೋಬೇಕು, ಯಾಕೆಂದರೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಮೊದಲನೇ ವಚನ ಓದ್ಬಿಡ್ತೀನಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬೊಡೆ ಅಷ್ಟೇ, ನೀರುಂಬೊಡೆ ಅಂತನಿದೆ. ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕೊಳುವೊಡೆ. ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಬಸವಣ್ಣವ್ರ ವಚನಗಳನ್ನು ಸಾಮಾನ್ಯವಾಗಿ ಅಂತರಂಗದ ವಚನಗಳು, ಬಹಿರಂಗದ ವಚನಗಳು ಅಂತ ಗುರುತಿಸಲಾಗ್ತದೆ. ಅಂತರಂಗದ ವಚನಗಳು ಇದೆ ಬಸವಣ್ಣವರಲ್ಲಿ ಕಡಿಮೆ, ಆದರೆ ಬಹಿರಂಗದ ವಚನಗಳು ಅಂದರೆ ಸಮಾಜ ವಿಮರ್ಶೆ ವಚನಗಳು ಹೆಚ್ಚು. ಅದು ಇಲ್ಲಿರುವ ಎಲ್ಲವೂ ಕೂಡ ಅದಕ್ಕೆ ಸೇರ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹೇಳ್ತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು. ಈಗ ಒಲೆ ಹಚ್ಚದೇ ಇದ್ದರೆ ನಾವು ಕಾಫಿ ಮಾಡೋಕ್ಕೂ ಆಗಲ್ಲ, ಅಡುಗೆ ಮಾಡೋಕ್ಕೂ ಆಗಲ್ಲ, ನೀರು ಕಾಯಿಸೋಕ್ಕೂ ಆಗಲ್ಲ. ಆದ್ದರಿಂದ ನಾವು ಒಲೆ ಹಚ್ಚಬೇಕು. ಬೆಂಕಿ ಅಪಾಯ ನಿಜ, ಆದರೆ ನಾವು ಒಲೆ ಹಚ್ಚದಲ್ಲೇ ಬದುಕೋಕ್ಕೆ ಆಗಲ್ವಲ್ಲ. ಆದ್ದರಿಂದ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ಅಂದರೆ ಒಲೆ ಹತ್ತಿಸ್ಬೇಕು, ಅದರಿಂದ ನಾವು ಅಡುಗೆ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು, ಅದು ನಮಗೆ ಬೇಕು ಅಂತ ಅರ್ಥ. ದರೆ ಹತ್ತಿ ಉರಿದೊಡೆ ನಿಲ್ಲಲು ಬಾರದು. ಹಾಗಂತ ಬೆಂಕಿ ಬೇಕು ಅಂದ್ಬಿಟ್ಟು ಇಡೀ ಭೂಮಿಗೆ ಬೆಂಕಿ ಹಚ್ಚಿಬಿಟ್ರೆ, ಇಡೀ ಮನೆಗೆ ಬೆಂಕಿ ಹಚ್ಚಿಬಿಟ್ರೆ, ಇಡೀ ಊರಿಗೆ ಬೆಂಕಿ ಹಚ್ಚಿಬಿಟ್ರೆ ನಿಲ್ಲಲು ಬಾರದು. ಅಲ್ಲಿ ನಿಲ್ಲಕ್ಕಾಗಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅಂತ ಅರ್ಥ ಅಷ್ಟೇ. ಬದುಕಲ್ಲ, ಸುಟ್ಟು ಹೋಗ್ತಾರೆ ಅಲ್ವೇ, ಆ ಥರ. ಏರಿ ನೀರುಂಬೊಡೆ ಬೇಲಿಕೆಯ ಮೇವೊಡೆ, ಇದೇ ಥರ ಅನೇಕ ಉಪಮೇಯಗಳು ಹೋಲಿಕೆಗಳು ಬರ್ತವೆ. ಹಾಗೆಯೇ ಏರಿ ನೀರುಂಬೊಡೆ. ಏರಿ ಅಂದರೆ ಏನು ಅಂದರೆ, ಒಂದು ನದಿ ಹರಿತಾ ಇರುತ್ತೆ, ಆ ನದಿಯ ಹೊಲಗಳಿಗೆ ನೀರು ಬಿಟ್ಟಿರ್ತಾರಲ್ಲ, ಆ ನೀರು ಸಾಕು ಅಂತಂದರೆ ಅಲ್ಲೊಂದು ಏರಿ ಕಟ್ತಾರೆ. ಏರಿ ಸೇತುವೆ ಅಂತ ಮಣ್ಣಿಂದ ಕಟ್ತಾರೆ ಅದನ್ನು, ಏರಿನ. ಅದು ಈ ನೀರು ಮುಂದಕ್ಕೆ ಹೋಗಬಾರ್ದು, ಯಾಕೆಂದರೆ ಹೊಲಗದ್ದೆಗಳಿಗೆ ಯಾವ ಕಾಲಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಬೇಕು. ಇದು ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಸಾಂಪ್ರದಾಯಿಕವಾದ ಒಂದು ತಿಳುವಳಿಕೆ ಇದು. ಅದೇ ನೀರು ಹೆಚ್ಚಾದಾಗ ಏನು ಮಾಡ್ತಾರೆ, ಅವ್ರು ಏರಿ ಕಟ್ಬಿಡ್ತಾರೆ ನೀರು ಹೋಗದೇ ಇರಲಿ ಅಂತ. ಆದರೆ ಈ ಏರಿ ಇದೆಯಲ್ಲ, ಅದು ಬಂದು ನೀರೆಲ್ಲ ತಾನೇ ತಿಂದುಬಿಟ್ಟು ತಾನೇ ನುಂಗ್ಬಿಟ್ಟು ಮುಂದಿನ ಹೊಲಕ್ಕೆ ಹೋಗೋಕ್ಕೆ ಬಿಡದೆ ಹೋದರೆ ಸ್ವಲ್ಪ ಹೊತ್ತು ತಡ್ಕೊಂಡಿರಪ್ಪ ಆಮೇಲೆ ಬಿಡ್ತೀವಿ ಅಂತ ಹೇಳಿ ಒಂದು ಸಣ್ಣ ಜಾಗ ಮಾಡಿ ಬಿಡೋದು, ಇದೆಲ್ಲ ಇರುತ್ತೆ. ಅದಕ್ಕೆ ಏರಿನೇ ನೀರನ್ನು ಕುಡಿದು ಬಿಟ್ರೆ ಬೇಲಿ ಕೈಯ ಮೇವಡೆ. ಕೈ ಅಂದರೆ ಹೊಲ ಅಂತ ಅರ್ಥ, ಅಚ್ಚುಗನ್ನಡ ಪದ. ಗದ್ದೆ ಅಂತ ಅರ್ಥ ಅಲ್ಲ, ಹೊಲ ಅಂತ ಅರ್ಥ. ಹೊಲ ಗದ್ದೆ ಅಂತಲೂ ಮಾಡಬಹುದು, ಯಾಕೆಂದರೆ ಎರಡೂ ಒಟ್ಟಿಗೆ ಉಪಯೋಗಿಸ್ತೀವಿ. ಬೇಲಿಯನ್ನು ಯಾಕೆ ಹಾಕ್ತಾರೆ ಅಂದರೆ ತೋಟನ ಕಾಪಾಡೋಕ್ಕೆ, ಹೊಲನ ಕಾಪಾಡೋಕ್ಕೆ. ಈ ಹೊಲದಲ್ಲಿ ಅವರೆಕಾಯಿ ಬೆಳೆದಿದ್ದಾರೆ. ಈ ಕ್ರಿಮಿ ಕೀಟಗಳು ಪಕ್ಷಿಗಳು ಎಲ್ಲ ಬಂದು ತಿನ್ನೋದು ಸಾಮಾನ್ಯ, ಅವಕ್ಕೂ ಒಂಚೂರು ಊಟ ಬೇಕಲ್ಲ ಎಲ್ಲರೂ. ಅದಕ್ಕೆ ಬೆದರು ಬೊಂಬೆ ಅಂತ ಕಟ್ತಾರೆ ನೋಡಿ ಹೊಲ ಗದ್ದೆಗಳಲ್ಲಿ. ಬೇಕಷ್ಟು ಚಲನಚಿತ್ರಗಳನ್ನ ನೋಡಿರ್ಬೋದು, ಯಾಕೆಂದರೆ ನಾವು ಹಳ್ಳಿಯಿಂದ ತುಂಬ ದೂರವಾಗಿ ಬದುಕ್ತಾ ಇರೋರು. ನಾನು ಹಳ್ಳಿಲಿ ಹುಟ್ಟುಬೆಳೆದೊಳಗಿದ್ದೀನಿ, ನಾನು ನೋಡಿದ್ದೀನಿ, ನಿಮ್ಮಲ್ಲೂ ಅಷ್ಟೇ ಜನ ಇರ್ಬೋದು. ಬೇಲಿ ಕೈಯ ಮೇವೊಡೆ. ಬೇಲಿನ ಯಾಕೆ ಹಾಕ್ತಾರೆ ಅಂತಂದರೆ ಹೊಲನ ಕಾಪಾಡೋದಕ್ಕೋಸ್ಕರ ಸುತ್ತ ಮುಳ್ಳು ಬೇಲಿನೋ ಬಿದಿರು ಬೇಲಿನೋ ಹಾಕಿ ಬೀಗ ಹಾಕಿರ್ತಾರೆ. ಅದಕ್ಕೆ ಯಾರು ಕಳ್ಳರು ಬಂದು ಕದಿಬಾರ್ದು. ಮತ್ತು ಈ ಆನೆ ಬೇರೆ ಬೇರೆ ಪ್ರಾಣಿಗಳು ಎಲ್ಲ ನುಗ್ಗುತ್ತವಲ್ಲ, ಅವು ಬಂದು ಕದಿಬಾರ್ದು ಅಂತ ಬೆದರು ಬೊಂಬೆ ಕಟ್ಟೋದು. ಪಕ್ಷಿಗಳು ಬಂದು ತಿನ್ನಬಾರ್ದು ಅಂತ. ತಿನ್ನುತ್ತವೆ ಆನೆಗಳು ಬಂದು ಅವು ಒಂಚೂರು ತಿನ್ನುತ್ತವೆ, ಆಮೇಲೆ ಉಳಿದಿದ್ದು ನಮಗೆ ಆ ಥರ ಆಗುತ್ತೆ. ಆದರೆ ಬೇಲಿನೇ ಬೇಲಿನೇ ಹೊಲ ಮೇದಾಗೆ ಅಂತ ಗಾದೆನೇ ಇರೋದು. ಅದಕ್ಕೋಸ್ಕರ ಯಾರು ಕಾಪಾಡಬೇಕೋ ಅವರೇ ಕಾಪಾಡದೆ ಹೋದರೆ ಅಂತ. ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕೊಳುವೊಡೆ ಅಂತ. ಈಗ ಮನೆಯಲ್ಲಿರುವ ಒಡವೆ ವಸ್ತುನ ಪಕ್ಕದ ಮನೆ ಹೆಂಗಸು ಅಥವಾ ಬೇರೆ ಯಾರೋ ಹೆಂಗಸು ಬಂದು ಕದ್ಕೊಂಡು ಹೋದರೆ, ಅಯ್ಯೋ ಕಳ್ಳರು ಬಂದ್ಬಿಟ್ಟಿದ್ರಪ್ಪ ಕದ್ಕೊಂಡು ಹೋದ್ರು ಅಂತ ಅನ್ಬೋದು. ನಾರಿ ತನ್ನ ಮನೆಯಲ್ಲಿ ಕೊಳುವೊಡೆ,
ಈ ಗೃಹಿಣಿಯವಳು ಆ ಒಡವೆಗಳನ್ನ ಕಾಪಾಡ್ಕೋಬೇಕಾದವಳು ಅವಳ ಮನೆಯಲ್ಲಿರೋ ಒಡವೆನೇ ಕಳ್ತನ ಮಾಡೋದಾದರೆ, ಹಾಗೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ತಾನೇ ಹುಟ್ಟಿದ ಮಗುಗೆ ಬೇರೆ ಯಾವ ಆಹಾರನೂ ಸೂಟ್ ಆಗಲ್ಲ, ಅದ್ರ ದೇಹ ಜೀರ್ಣಿಸ್ಕೊಳ್ಳಲ್ಲ. ಅದಕ್ಕೆ ತಾಯಿಯ ಎದೆ ಹಾಲು ಅಥವಾ ತಾಯಿಯ ಮೊಲೆ ಹಾಲು ಮಾತ್ರ ಅದಕ್ಕೆ ಸೇಫ್ ಒಂದು 6 ತಿಂಗಳು. ಯಾಕೆಂದರೆ ಅದಕ್ಕೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಆ ಮಗುವಿನ ಜೀರ್ಣಶಕ್ತಿಗೆ ತಕ್ಕ ಹಾಗೆ ದೇವರು ಅದನ್ನು ತಯಾರು ಮಾಡಿರ್ತಾನೆ. 9 ತಿಂಗಳು ಹೊಟ್ಟೆಲಿ ಪೊರಿತಾಳೆ. ಆಮೇಲೆ ಒಂದು 6 ತಿಂಗಳು ಹೊಟ್ಟೆಯಿಂದ ಹೊರಗೆ ಬಂದ ನಂತರ ಪೊರೆಯೋದು ತಾಯಿಯ ಕರ್ತವ್ಯ, ನೈಸರ್ಗಿಕ ನಿಯಮ ಅದು. ಅದೇ ವಿಷಯ ಆಗ್ಬಿಟ್ರೆ ಆವಾಗ ಮಗುನ ಯಾರು ಕಾಪಾಡೋಕ್ಕೆ ಸಾಧ್ಯ? ಮಗುಗೆ ಇನ್ನೇನು ಕೊಡೋಕ್ಕಾಗಲ್ಲ, ಅದನ್ನೇ ಕೊಡಬೇಕಾಗತ್ತೆ ಅಂಥೇಳಿ ಇನ್ನಾರಿಗೆ ದೂರವೇ ಕೂಡಲ್ಲ ಸಂಗಮ ದೇವ. ಅಂದರೆ ಇಡೀ ವಚನ ಏನು ಮಾಡ್ತಾ ಇದೆ ಅಂದರೆ, ಬದುಕಲು ಬೇಕಾದ ಯಾವ ಒಳ್ಳೆಯದು ಅಂತ ಹೇಳಿ ನಾವು ಅದನ್ನು ಆರಿಸ್ಕೊಂಡಿರ್ತೀವೋ, ಒಳ್ಳೊಳ್ಳೇದು ಅಂತ, ಇದು ಬೇಕು ಇದು ಬೇಕು ಇದು ಬೇಕು ಅಂತ, ಅವೆಲ್ಲವೂ ನಮಗೆ ವಿರುದ್ಧವಾಗಿ ತಿರುಗಿಬಿದ್ದಾಗ ಆವಾಗ ನಾವು ದೂರ ಹೇಳೋದು ಯಾರಿಗೆ ಅಂತ ಪ್ರಶ್ನೆಗಳನ್ನು ಕೇಳಿದ ಪಕ್ಷದಲ್ಲಿ 2 ನಂಬರ್ಗೆ 5 ನಂಬರ್ ಕೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಹೋಗಬಹುದು. 5 ನಂಬರ್ ಕೇಳೋದಾದ್ರೆ ಇಷ್ಟು ವಚನಗಳನ್ನು ಒಟ್ಟಿಗೆ ಕೇಳ್ತಾರೆ, ಅವಾಗ ಬರಿಬಹುದು. 2 ನಂಬರ್ ಕೇಳಿದ್ರೆ ನಾನು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ನಾವು ನಿಮ್ಗೆ ಹೇಳೋದೆಲ್ಲ ಅರ್ಥ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ಅನೇಕ ವಿಷಯಗಳನ್ನು ಹೇಳಿರ್ತೀವಿ. ಆದರೆ ನೀವು ಬರೆಯುವಾಗ ಆದಷ್ಟು ಟೆಕ್ಸ್ಟ್ ಡಿಪೆಂಡೆಂಟ್, ಟೆಕ್ಸ್ಟಲ್ಲಿ ಏನಿದೆ ಅದನ್ನೇ ನೀವು ಬರೆಯೋದು. ಎಲ್ಲ ರೀತಿಯಿಂದಲೂ ಸರ್ವೋತ್ತಮ. ಅಂಕಗಳು ಹೆಚ್ಚು ಬರಬೇಕಾದ್ರೂ ಅದೇ ಒಳ್ಳೆಯದು. ಮತ್ತು ಕನ್ನಡ ಸ್ವಲ್ಪ ಸರಿಯಾಗಿ ಬರೀರಿ ಅಷ್ಟೆ. 2ನೇದು ಬಸವಣ್ಣವರ ಭಾಳ ಪ್ರಸಿದ್ಧ ವಚನ. ಇದಕ್ಕೆ ಒಂದಷ್ಟು ವಿಶೇಷಗಳಿವೆ, ಹೇಳಿಬಿಡ್ತೀನಿ. ಪ್ರತಿಮೆ ಅನ್ನುವಂತಹ ಒಂದು ಪದ ಕಾವ್ಯಮೀಮಾಂಸೆಯಲ್ಲಿ ಬರುತ್ತೆ. ಇಮೇಜ್ ಅಂತ ಹೇಳಿ T.S. ಎಲಿಯಟ್ ಹೇಳಿದಾನೆ, ಇಮೇಜ್ ಅಂತ. ಎಲ್ಲ ಪಾಶ್ಚಾತ್ಯರಿಂದ ಆಮದಾದದ್ದು ನಮ್ಮ ನವ್ಯ ಕಾವ್ಯದ ವಿಮರ್ಶಾ ವಿಧಾನ ಎಲ್ಲ. ಪ್ರತಿಮೆ ಅನ್ನೋದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ರೂಪಕ ಅಂತನೋ, ಅಥವಾ ಪ್ರತಿಮೆ ಇದು ಇಮೇಜ್ ಅನ್ನೋದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ರೂಪಕ ಅಂತನೋ ಪ್ರತಿಮೆ ಅಂತನೋ ಕರೆದ್ರು. ಅದನ್ನು ಬೇಕಾದಷ್ಟು ಒಂದು ಪದ್ಯಗಳೆಲ್ಲ ಉದಾಹರಣೆ ಇವೆ. ಕೆ. ಎಸ್. ನರಸಿಂಹಸ್ವಾಮಿಯವ್ರ ಪದ್ಯ, ಇದನ್ನೆಲ್ಲ ನಾನು ಬೇರೆ ಕಾವ್ಯಮೀಮಾಂಸೆಯ ತರಗತಿಗಳೇ ಹೇಳಿದ್ದೀನಿ. ಇದು ಬಸವಣ್ಣವ್ರ ಈ ವಚನ ಅದ್ಭುತವಾದ ರೂಪಕ. 900 ವರ್ಷದ ಹಿಂದೆಯೇ ಬಸವಣ್ಣ ಎಂಥ ಒಳ್ಳೆ ಪ್ರತಿಮೆಯನ್ನು ರೂಪಿಸಿದ್ದಾರೆ. ಇದಕ್ಕೆ T.S. ಎಲಿಯಟ್ ಕಾಯಬೇಕಾಗಿತ್ತ ನಾವು ಅನ್ನುವಂಥ ಒಂದು ಮಾತು ಇದೆ ನೋಡಿ. ಇಷ್ಟು ದಿವಸ 800 ವರ್ಷದ ಹಿಂದೆ ಅಂತ ಹೇಳ್ತಿದ್ವಿ. ಈಗ ನಾವು 900 ವರ್ಷದ ಹಿಂದೆ ಅಂತ 100 ವರ್ಷ ಮುಂದಕ್ಕೆ ಬಂದುಬಿಟ್ಟಿದ್ದೀವಿ, 20ನೇ ಶತಮಾನ ದಾಟ್ಬಿಟ್ಟಿದ್ದೀವಿ. ಆದ್ದರಿಂದ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ. ಈಗ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಪ್ರಶ್ನೆ ಕೇಳ್ತಾರೆ. ಮನೆಯೊಡೆಯ ಯಜಮಾನ ಅಂದಮೇಲೆ ಅವನಿಗೊಬ್ಬ ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ, ಮನೆ ತುಂಬಿದ ಮನೆ ಆಗಿರುತ್ತೆ. ತುಂಬಿದ ಮನೆ ಆದಮೇಲೆ ಪ್ರತಿದಿನ ನಿತ್ಯ ಕರ್ಮಗಳೇನಿವೆ ಅದೆಲ್ಲ ನಡಿಬೇಕು. ಈಗ ನೋಡಿದ್ರೆ ಈ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಯಜಮಾನ ಇದ್ದಾನೋ ಇಲ್ವೋ, ಅವನೇ ಇಲ್ಲ ಅಂದಮೇಲೆ ಬೇರೆ ಯಾರೂ ಇರಲ್ಲ ಅನ್ನೋದು ನೆನಪಿರಲಿ. ಯಾಕೆ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅನ್ನೋ ಸಂದೇಹ ಹುಟ್ಟುತ್ತಾ ಇದೆ ಅಂದರೆ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ. ಓಡಾಡೋ ಜಾಗದಲ್ಲಿ ಹುಲ್ಲು ಹುಟ್ಟಲ್ಲ, ಅದಕ್ಕೆ ಮನುಷ್ಯರು ಓಡಾಡೋ ಜಾಗದಲ್ಲಿ ಹುಲ್ಲು ಹುಟ್ಟಲ್ಲ ಅಂತ ಕಾಲು ಹಾದಿ ಅಂತ ಕರೀತಾರೆ ನೋಡಿ. ಯಾರೋ ಒಬ್ರು ಹೋಗಿ ಅವ್ರ ಹಿಂದೆ ಇನ್ನೊಬ್ರು ಹೋಗಿ ಆ ಕಡೆ ಈ ಕಡೆ ಹುಲ್ಲಿರುತ್ತೆ, ಆ ಮಧ್ಯದ ಜಾಗ ಮಾತ್ರ ಹುಲ್ಲು ಹುಟ್ಟಲ್ಲ. ಜನ ಓಡಾಡೋ ಜಾಗದಲ್ಲಿ ಹುಲ್ಲು ಹುಟ್ಟಲ್ಲ. ಆದರೆ ಇಲ್ಲಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ. ಅವ್ರ ಮನೆಯಲ್ಲಿ ಯಜಮಾನ ಇದ್ದು ಮನೆಯವರೆಲ್ಲ ಇದ್ದ ಪಕ್ಷದಲ್ಲಿ ಪ್ರತಿದಿನ ಮನೇನ ಬೀದಿ ಬಾಗಲನ್ನ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ನೀರು ಚುಮ್ಸಿ ಎಲ್ಲ ಮಾಡಿದ್ದಿದ್ರೆ ಹುಲ್ಲು ಯಾಕೆ ಹುಟ್ಟುತ್ತಿತ್ತು? ಜನ ಓಡಾಡಿದ್ದು ಹುಲ್ಲು ಯಾಕೆ ಹುಟ್ಟುತ್ತಿತ್ತು? ಅದು ನೋಡಿದ್ರೆ ಹುಲ್ಲು ಹುಟ್ಟಿದೆ, ಅದರಿಂದ ಇಲ್ಲ ಅಂತ ಗೊತ್ತಾಗುತ್ತೆ. ಮನೆಯೊಳಗೆ ರಜ ತುಂಬಿ, ರಜಾ ಅಂದರೆ ಧೂಳು ಅಂತ ಮಾಡ್ಕೋಬೇಕು. ರಜಾ ಅನ್ನೋದಕ್ಕೆ ಇನ್ನೂ ಬೇರೆ ಅರ್ಥ ಇದೆ. ಇಲ್ಲಿ ಧೂಳು ಕಸ ಅಂತ ಮಾಡ್ಕೋಬೇಕು. ಶನಿಗಸ ಅಂತಾರೆ ಬೆಳಗಾಗೆದ್ದು ಕಸನ. ಬೆಳಗ್ಗೆ ಎದ್ದು ಕಸ ಗುಡಿಸ್ಬೇಕು, ಅದಕ್ಕೆ ಪ್ರತಿದಿನ ಕಸ ಗುಡಿಸ್ಬೇಕು. ಅಯ್ಯೋ ಒಂದು ದಿವಸ ಗುಡಿಸಾಯ್ತಲ್ಲ, ಎಷ್ಟು ದಿವಸ ಪ್ರತಿದಿನ ಕಸ ಗುಡಿಸ್ಬೇಕು. ಅದು ಶನಿಗಸ ಅನ್ನೋ ಹೆಸರು ಕೊಟ್ಟಿರೋದೆ ಅದಕ್ಕೆ. ಆ ಪದ ಹೇಳ್ಬಿಟ್ರೆ ಜನ ಹೆದರ್ಕೊಂಡು ಬೇಗ ಕೆಲಸ ಮಾಡಿಬಿಡ್ತಾರೆ ಅಂತ. ಮನೆಯೊಳಗೆ ರಜ ತುಂಬಿದೆ, ಮನೆಯೊಳಗೆ ನೋಡಿ ಧೂಳು, ಜನ ವಾಸ ಮಾಡದೇ ಇರೋ ಮನೆಯಲ್ಲಿ ಎಷ್ಟೊಂದು ಧೂಳು ಇರುತ್ತಲ್ವ, ತುಂಬಿದೆ. ಆದ್ದರಿಂದ ಮನೇಲಿ ಯಾರೂ ಇಲ್ಲ ಅಂತ ಗೊತ್ತಾಯಿತು ತಾನೆ. ಆದರೂ ಬಸವಣ್ಣ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಒಂದು ಮತ್ತ್ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ, ಇಷ್ಟೊತ್ತು ಇವ್ರು ಹೇಳಿದ್ದು ಮನೆ ಅಲ್ಲ. ಹಾಗಾದೇನು? ಮನಸ್ಸು ಅಥವಾ ಆತ್ಮ. ಮನೆ ಅಲ್ಲ ಆತ್ಮ, ದೇಹ ಅಲ್ಲ ಆತ್ಮ, ಈ ಥರ
ಯಾಕೆ ಈಗ ಇಲ್ಲಿ ಯಜಮಾನ ಇಲ್ಲ ಅಂತ ಹೇಳಬಹುದು ಅಂದರೆ, ತನುವಿನಲ್ಲಿ ಹುಸಿ ತುಂಬಿ, ತನು ಅಂದರೆ ದೇಹ, ಹುಸಿ ಅಂದರೆ ಸುಳ್ಳು, ತನುವಿನಲ್ಲಿ ಹುಸಿ ತುಂಬಿ ಸಾಮಾನ್ಯವಾಗಿ ಸುಳ್ಳು ಹೇಳಬಾರ್ದು ಅನ್ನುವಂಥ ಒಂದು ಮಾರಲ್, ಅದನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಹೇಳ್ಕೊಡ್ಲಾಗ್ತದೆ. ಹರಿಶ್ಚಂದ್ರನ ಕಥೆ ಇದೆ, ಬೇಕಾದಷ್ಟು ಕಥೆಗಳಿವೆ. ಅದನ್ನು ಒಂದು ಮಾರಲ್ ಕ್ಲಾಸ್ ಅಂತನೋ ಮಾರಲ್ ಸೈನ್ಸ್ ಅಂತೇನೋ ಇರೋದು ನಾವೆಲ್ಲ ಓದುವಾಗ. ಸುಳ್ಳು ಹೇಳಬಾರ್ದು ಅಂತ ಹೇಳೋದು ಅದೊಂದು. ತನುವಿನಲ್ಲಿ ಹುಸಿ ತುಂಬಿದೆ, ದೇಹದಲ್ಲಿ ಹುಸಿ ತುಂಬಿದೆ ಅಂದರೆ ದೇಹದ ಬರ್ತಿ ಬರೀ ಸುಳ್ಳೇ ತುಂಬಿರೋದ್ರಿಂದ ಇವರು ಆಡೋ ಮಾತೆಲ್ಲ ಬರೀ ಸುಳ್ಳು, ಇವ್ರು ಮಾಡೋ ಕೆಲಸ ಎಲ್ಲ ಬರೀ ಸುಳ್ಳು. ಮನದೊಳಗೆ ವಿಷಯ ತುಂಬಿ, ವಿಷಯ ಅನ್ನೋದಕ್ಕೆ ಎರಡು ಅರ್ಥ, ಇಂದ್ರಿಯ ಸುಖಗಳು ಅಂತ ಒಂದರ್ಥ, ಪ್ರಾಪಂಚಿಕ ಸುಖಗಳು ಅಂತ ಒಂದರ್ಥ. ಹೆಚ್ಚು ಕಮ್ಮಿ ಎರಡೂ ಒಂದೇ. ಪ್ರಾಪಂಚಿಕ ಸುಖಗಳನ್ನು ನಾವು ಪಡೆಯೋದು ಇಂದ್ರಿಯಗಳ ಮೂಲಕವೇ, ಆದ್ದರಿಂದ ಮನದೊಳಗೆ ವಿಷಯ ತುಂಬಿದೆ. ಮನಸ್ಸಿನಲ್ಲಿ ಯಾವ ನೋಡಿದ್ರು ಇಂದ್ರಿಯ ಸುಖ, ಏನು ನೋಡಲಿ, ಏನು ತಿನ್ನಲಿ, ಏನು ಕೇಳಲಿ, ಏನು ಸುಖ ಪಡಲಿ, ಬರೀ ಅದೇ ವಿಷಯ. ಆಗ ಮನದೊಳಗೆ ಈಗ ನೋಡಿ ಮನದೊಳಗೆ ಬಂದ್ಬಿಡ್ತಾರೆ ನೋಡಿ ಮನ, ಅದಕ್ಕೆ ನಾನು ಮನಸ್ಸು ಅಂತ ಹೇಳಿದೆ. ಅಲ್ಲಿ ಮನೆ ಅಂತಿದೆಯಲ್ಲ, ಇಲ್ಲಿ ಮನದೊಳಗೆ ಮನೆಯೊಡೆಯನಿದ್ದ, ಮನದೊಳಗೆ ಮನದೊಡೆಯನಿದ್ದಾನೋ ಇಲ್ಲವೋ, ಇದು ಹೊಸ ಪರಿಷ್ಕೃತ ಆವೃತ್ತಿ. ನಾವೆಲ್ಲ ಓದ್ತಾ ಇದ್ದ ಕಾಲದಲ್ಲಿ ಈ ಜಾಗದಲ್ಲಿ ಕೂಡ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತಾನೆ ಬರ್ತಿತ್ತು. ಅದಕ್ಕೆ ಇದೇನಿದು ಒಂದ್ಸಲ ಕೇಳಿದ್ದೇನೆ ಮತ್ತೆ ಕೇಳ್ತಾರೆ ಅಂತಿದ್ವಿ ನಾವು. ಅವರೇ ಹೇಳ್ಬಿಡ್ತಾ ಇದ್ದಾರೆ, ಯಾಕೆಂದರೆ ಈಗ ಕಷ್ಟ ಆಗ್ತಾ ಇದೆಯಲ್ಲ ಅರ್ಥ ಆಗೋದು. ಲೆವೆಲ್ ಕನ್ನಡ ಅರ್ಥ ಮಾಡಿಕೊಳ್ಳುವವರ, ಪಾಠ ಮಾಡುವವರ ಮಟ್ಟ ಇದೆಯಲ್ಲ ಅದು ಕ್ರಮೇಣ ಕುಸಿತಾ ಇದೆ. ಆದ್ದರಿಂದ ಅದಕ್ಕೆ ತಕ್ಕಂತೆ ನಾವು ಭಾಷೆಯನ್ನು ಸರಳೀಕರಿಸಬೇಕು, ಅದು ಕಾಲದ ಅಗತ್ಯ. ಅದಕ್ಕೆ ಹಳಗನ್ನಡ ಕವಿಗಳನ್ನೆಲ್ಲ ಹೊಸಗನ್ನಡಕ್ಕೆ ಅನುವಾದ ಮಾಡ್ತಾ ಇರೋದೇ ಅದಕ್ಕೆ. ಈಗ ಮನ ಅಂತ ಹೇಳಿರೋದ್ರಿಂದ ಇದು ಮನೆ ಬಗ್ಗೆ ಎಲ್ಲ ಮಾತಾಡ್ತಿರೋದು, ಮನಸ್ಸಿನ ಬಗ್ಗೆ. ಅದರಿಂದ ಮನದೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲೋ, ಮನದೊಡೆಯ ಯಾರು? ಆತ್ಮ. ಅದಕ್ಕೆ ಆತ್ಮನ ಪದ ಮೊದಲು ಬರೆಸಿದ್ದು. ಇದ್ದಾನೋ ಇಲ್ಲವೋ ಅಂದ್ಬಿಟ್ಟು ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮೊದಲು ನಾವು ಓದ್ತಿದ್ದ ಇದರಲ್ಲಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಅಂತಲೇ ಬಂದ್ಬಿಡೋದು. ಈಗ ಬದಲಾಯಿಸಿರೋದ್ರಿಂದ ಇಲ್ಲಿ ಏನು ಬದಲಾಯಿಸಿದ್ದಾರೆ ಅದನ್ನು ನೀವು ಇಟ್ಕೋಬೇಕು. ಯಾಕೆಂದರೆ ಇದು ಪರಿಷ್ಕೃತ ಆವೃತ್ತಿ, ಪರಿಷ್ಕರಿಸ್ತಾರೆ. ಎಂ ಕಲಬುರ್ಗಿ ಚೀಫ್ ಎಡಿಟರ್ ಆಗಿದ್ದರು, ತುಂಬ ವರ್ಷ ವಚನ ಸಾಹಿತ್ಯ ಎಡಿಟ್ ಮಾಡುವಾಗಲೆಲ್ಲ ಹೋಗ್ಬಿಟ್ರಲ್ಲ, ಕೊಲೆ ಆಗ್ಬೋದ್ರಲ್ಲ. ಆದ್ದರಿಂದ ಮನದೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲು ಸಂಗಮ. ಇದೊಂದು ಪ್ರತಿಮೆ ಅಂತ ಯಾಕೆ ಹೇಳ್ತೀವಿ ನಾವು ಅಂದರೆ, ಮನಸ್ಸಿನ ಬಗ್ಗೆ ಅಥವಾ ಆತ್ಮದ ಬಗ್ಗೆ ಮಾತಾಡೋಕೆ ಮುಂಚೆ ಮನೆಯ ಹೋಲಿಕೆಯನ್ನು ಕೊಟ್ಟು, ಇದೆಂಥದ್ದು ಹುಲ್ಲು ಹುಟ್ಟೋದು, ರಜಾ ತುಂಬೋದು, ಅದನ್ನೆಲ್ಲ ಹೋಲಿಕೆಯನ್ನು ಕೊಟ್ಟು, ಆಮೇಲೆ ಹುಸಿ ತುಂಬೋದು, ವಿಷಯ ತುಂಬೋದು, ಈ ಹೋಲಿಕೆಯನ್ನು ಕೊಟ್ಟು ಮನದೊಳಗೆ ಆ ಪರಮಾತ್ಮ ಇಲ್ಲ, ಅವನಿಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನುವಂಥ ಹೋಲಿಕೆಯನ್ನು ಕೊಡೋದ್ರಿಂದ ಇದು ಒಂದು ಪ್ರತಿಮೆ ಅಂತ ಕರೆಸ್ಕೊಳ್ಳುತ್ತೆ. ಅಷ್ಟು ಸಾಕು. ಪರೀಕ್ಷೆ ದೃಷ್ಟಿಯಿಂದ ಮಾತ್ರ ಮಾಡ್ತಿರೋದ್ರಿಂದ ನಾನು ಹೆಚ್ಚಿನ ವಿಷಯವನ್ನು ಎಳೆಯೋಲ್ಲ. ಆದರೆ ಬಸವಣ್ಣನವರ ವಚನಗಳನ್ನು ವಿಡಿಯೋ ನೋಡಿದ್ರೆ ಈ ವಚನ ಹೇಳುವಾಗ ನಾನು ಕೆ ಎಸ್ ನರಸಿಂಹಸ್ವಾಮಿಯವ್ರ ಉದಾಹರಣೆನೂ ಕೊಟ್ಟಿದ್ದೀನಿ, TSL ಉದಾಹರಣೆನೂ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಬೋದು. ಏಕೆಂದರೆ 19ನೇ ತಾರೀಕು ಪರೀಕ್ಷೆ ಇಟ್ಕೊಂಡು ಈಗ ನಾವು ಅದನ್ನೆಲ್ಲ ಎಳೆಯೋದು ಅಷ್ಟು ಸರಿ ಹೋಗೋದಿಲ್ಲ ಅಂತ. 3ನೇ ವಚನ, ಎನಿಸು ಕಾಲ ಕಲ್ಲು ನೀರೊಳಗಿದ್ದೊಡೇನೋ ನೆನೆದು ಮೃದುವಾಗಬಲ್ಲುದೇ, ಎನಿಸು ಕಾಲ ನಿಮ್ಮ ಪೂಜಿಸಿಯೇ ಬೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ, ನಿಧಾನವ ಕಾಯ್ದಿರಿದ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ. ಈಗ ಎನಿಸು ಇನಿಸು ಅನ್ನೋದು ಅಷ್ಟು ಇಷ್ಟು ಎಷ್ಟು ಅಂತೀವಿ ನಾವು. ಈಗ ಹಳಗನ್ನಡದಲ್ಲೂ ಅಷ್ಟೇ, ಅಷ್ಟು ಇಷ್ಟು ಎಷ್ಟು. ಹೊಸಗನ್ನಡದಲ್ಲೂ ನಾವು ಅಷ್ಟು ಇಷ್ಟು ಎಷ್ಟು ಅಂತೀವಿ. ಇದನ್ನು ಪ್ರಮಾಣವಾಚಕ ಅಂತ ಕರೀತಾರೆ. ಇದು ನಾಮಪದದ ಒಂದು ರೂಪ. ಇಲ್ಲಿ ನಡುಗನ್ನಡದಲ್ಲಿ ಏನಾಗೋಯ್ತು ಅಂದರೆ ಎನಿಸು ಇನಿಸು ಆಗೋಯ್ತು, ಎನಿಸು ಇನಿಸು ಆಗೋಯ್ತು. ಎನಿಸು ಇನಿಸು ಇನ್ನೊಂದು ಪದ ಊನಿಸು ಅಂತ ಮಾಡ್ಬೋದ. ಅಷ್ಟು ಇಷ್ಟು ಎಷ್ಟು ಅಂತೀವಲ್ಲ, ಅನಿಸು ಇನಿಸು ಎನಿಸು. ಅದನ್ನು ಕನಕದಾಸರಂಥವರು ಏಸು ಅಂತ ಮಾಡಿಬಿಟ್ರು. ಎನಿಸು ಅದಕ್ಕೆ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಗಾಸಿ ಮಾಡದೀರು ಎನ್ನ ವಾಸುದೇವನೇ ಅಂತ. ಒಂದಷ್ಟು ಜನ ಏಸು ಅಂದರೆ ಯೇಸು ಕ್ರಿಸ್ತ ಅಂತ ಅಂದ್ಬಿಡ್ತಾರೆ. ಅದೊಂದು ಅಪಾಯ ಇದೆ ನಮ್ಮಲ್ಲಿ. ಆದ್ದರಿಂದ ಏಸು ಅನ್ನೋದು ನಡುಗನ್ನಡ ಪ್ರಯೋಗ. ಎನಿಸು ಕಾಲ ಕಲ್ಲು ನೀರೊಳಗಿದ್ದೊಡೇನೋ, ಇದು ಹೇಳ್ತಾ ಇರೋದು ಮತ್ತೆ ಉಪಮೆಗಳು ರೂಪಕಗಳು ಬರ್ತಾಯಿವೆ. ನೀರಿಗೆ ಮೃದು ಮಾಡುವ ಗುಣ ಇದೆ, ಹೌದು ತಾನೆ? ನೀರಿನ ಗುಣ ಏನು ಅಂದರೆ ನೀರಿಗೆ ಮೃದು ಮಾಡುವ ಗುಣ ಇದೆ, ಶುಚಿಗೊಳಿಸುವ ಗುಣ ಇದೆ. ಸ್ನಾನ ಮಾಡೋದು, ಮುಖ ತೊಳ್ಕೊಳ್ಳೋದು, ಸೋಪ್ ಹಾಕೋದಿಲ್ಲ ಯಾಕೆ? ಕ್ಲೀನ್ ಮಾಡುತ್ತೆ ಅಂತ ತಾನೆ. ಆಮೇಲೆ ನೀರಲ್ಲಿ ನೀರು ಹಾಕಿ ಚಪಾತಿ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಕಲಸೋದಕ್ಕೆ ಮೃದು ಮಾಡುತ್ತೆ ಅಂತ ತಾನೆ. ಒಂದು ಕರ್ಚೀಫ್ನ ನೀರೊಳಗೆ ಅದ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಒಂದು ಉಂಡೆ ಆಗಿಬಿಡುತ್ತೆ. ಅದನ್ನು ಹಿಂಡಬೇಕು, ಹರಬೇಕು, ಒಣಗಿಸ್ಬೇಕು, ಬಿಸಿಲಲ್ಲಿ ಅದು ಒಣಗಬೇಕು, ಮತ್ತೆ ಮೊದಲಿನ ರೂಪಕ್ಕೆ ಬರೋದಕ್ಕೆ. ಅದರಿಂದ ನೀರಿನ ಗುಣ ಇದು. ನೀರು ಹಾಕ್ತಿದ್ದ
ಪೇಪರ್ ಹಾಕ್ಬಿಡ್ಬೇಕು ನೀರೊಳಗೆ, ನೆಂದು ನಾಯಿ ಆಗಿಬಿಡುತ್ತೆ. ಮತ್ತು ಅದ್ರ ಮೂಲ ಸ್ವರೂಪಕ್ಕೆ ಬರೋದೇ ಇಲ್ಲ, ಪೇಪರ್ ಪುಡಿ ಆಗೋಗ್ಬಿಡುತ್ತೆ, ಹಿಚಕ್ಬಿಡುತ್ತೆ. ಆದ್ದರಿಂದ ನೀರಿನ ಗುಣ ಏನಿದೆ ಅದು. ಆದರೆ ಕಲ್ಲಿದೆಯಲ್ಲ, ಕಲ್ಲು ಅದು ಎನಿಸು ಕಾಲ ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲುದೇ. ಈಗ ಇಷ್ಟೊತ್ತು ಏನೇನೇನು ಉದಾಹರಣೆ ಕೊಟ್ಟನಲ್ಲ, ಅದಕ್ಕಿಂತ ಈ ಕಲ್ಲು ಬೇರೆಯಾದದ್ದು, ಇದು ಕರಗಲ್ಲ. ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು, ಎಷ್ಟು ಹೊತ್ತು ಅದನ್ನು ನೀರೊಳಗೆ ಹಾಕಿದ್ರೂ ಕೂಡ ಅದು ಕರಗುವುದಿಲ್ಲ, ಅದರ ಮೂಲ ಗುಣವನ್ನು ಬಿಡುವುದಿಲ್ಲ. ಹಾಗೆಯೇ ನನ್ನ ಮನಸ್ಸು ಸರಿ ಇಲ್ಲ. ಅವೆಲ್ಲ ಅಷ್ಟು ಬೇಗ ನೀರು ಸ್ಪಂದಿಸಿವೆ, ಆದರೆ ಈ ಕಲ್ಲು ಸ್ಪಂದಿಸಲ್ಲ. ನನ್ನ ಮನಸ್ಸು ಆ ಥರ ಅಂತ ಹೇಳ್ತಾರೆ. ಎನಿಸು ಕಾಲ ನಿಮ್ಮ ಪೂಜಿಸಿಯೇ ವಿನಯ, ಮನದಲ್ಲಿ ದೃಢವಿಲ್ಲ. ಮನಸ್ಸಿನಲ್ಲಿ ದೃಢ ಭಕ್ತಿ ಇಲ್ಲ. ದೃಢ ಇಲ್ಲ ಅಂದರೆ ದೃಢ ಭಕ್ತಿ ಇಲ್ಲ ಅಂತ ಮಾಡಬೇಕು. ಯಾಕೆಂದರೆ ದೃಢ ಅಂದರೆ ಧೈರ್ಯವಾಗಿರೋದು, ದೃಢವಾಗಿರೋದು, ಗಟ್ಟಿಯಾಗಿರೋದು ಅಂತ ಅರ್ಥ ಲೌಕಿಕವಾಗಿ ಮಾಡಬಾರ್ದು. ಇಲ್ಲಿ ದೃಢ ಭಕ್ತಿ ಇಲ್ಲದೆ ನಿಮ್ಮನ್ನು ಎಷ್ಟು ಕಾಲ ಪೂಜೆ ಮಾಡಿದ್ರೇನು ಪ್ರಯೋಜನ ಇಲ್ಲ. ಹೇಗೆ ಕಲ್ಲು ಕರಗೋದಿಲ್ವೋ ಹಾಗೆ ನಿಮ್ಮನ್ನು ಅಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ಆದರೆ ನನ್ನ ಮನಸ್ಸಿನಲ್ಲಿ ದೃಢಭಕ್ತಿ ಇಲ್ಲ ಅಂತ ಬಸವಣ್ಣಂಥವರೇ ಹೇಳ್ತಾರೆ ಅಂದಮೇಲೆ ಇನ್ನು ನಿಮ್ಮಂಥವರ ಗತಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಲಿ ಅಂಥೇಳಿ ಆ ಹೋಲಿಕೆಯನ್ನು ಅವರಲ್ಲಿ ಕೊಡ್ತಾರೆ. ಹಾಗಾಗಿ ನನ್ನ ಸ್ಥಿತಿ ಏನಾಯಿತು, ನಿಧಾನವ ಕಾಯ್ದಿರುತ್ತ ಬೆಂತರನಂತೆ ಅಂತ. ನಿಧಾನ ಅಂದರೆ ನಿಧಿ ಅಂತ ಒಂದರ್ಥ, ಇನ್ನೊಂದು ಅರ್ಥ ಗೊತ್ತಿದೆಯಲ್ಲ, ನಿಧಾನ ಮೆಲ್ಗೆ ಅದಲ್ಲ. ಇಲ್ಲಿ ನಿಧಾನವ ಕಾಯ್ದಿರುತ್ತೆ ಬೆಂತರನಂತೆ. ಬೆಂತರ ಅಂದರೆ ಪಿಶಾಚಿ ಅಂತ ಅರ್ಥ. ಆದರೆ ಒಂದು ಏನಿದೆ ಅಂದರೆ ನಿಧಿಯನ್ನು ಹಾವು ಕಾಯುತ್ತೆ ಅಂತ ಸಾಮಾನ್ಯವಾಗಿ ಒಂದು ನಿಯಮ ಇದೆ. ಎಲ್ಲೆಲ್ಲಿ ದುಡ್ಡಿರುತ್ತೋ ಅಲ್ಲೆಲ್ಲ ಹಾವು ಇರುತ್ತೆ ಅಂತ ಹೇಳಿ. ಮೊನ್ನೆ ಅದೇನೋ ಪುರಿ ಜಗನ್ನಾಥ ದೇವಾಲಯದ ಬಾಗಿಲುಗಳನ್ನು ತೆಗೆದಾಗಲೂ ಅಲ್ಲೂ ಹಾವಿತ್ತು ಅಂತ. ನಿಧಿಯ ಕಾಯುವ ಕೆಲಸ ಹಾವಿಂದು. ಅದು ಯಾಕೆ ಆ ಥರ ಮಾಡುತ್ತೋ, ಅದು ಏನು ಅರ್ಥೋ ಗೊತ್ತಿಲ್ಲ, ಅಂತೂ ಅದು ನಡ್ಕೊಂಬಂದಿದೆ. ಹಾಗೆಯೇ ನಿಧಾನವ ಕೈದಿರಿದ ಬೆಂತರ. ಇಲ್ಲಿ ಏನು ಮಾಡಬೇಕಂದ್ರೆ ಹಾವನ್ನೇ ಬೆಂತರಕ್ಕೆ ಹೋಲಿಸ್ಬಿಡೋದು. ಅಲ್ಲ, ಅಲ್ಲಿ ದುಡ್ಡಿದೆ ಹೋಗಿ ತಗೊಳ್ಳೋಣ ಅಂತಂದ್ರೆ ಈ ಮುಂಡೆ ಹಾವು ಬಿಡೋದಿಲ್ವಲ್ಲ, ಅವಳು ಪಿಶಾಚಿ ನಿಂತಿದೆಯಾ ಅನ್ನೋ ಥರನೂ ಅನ್ಕೋಬೋದು. ಅಥವಾ ದೆವ್ವ ಅಥವಾ ಪಿಶಾಚಿ ನಿಧಿಯನ್ನು ಕಾಯುತ್ತೆ ಅನ್ನೋ ಥರನೂ ಅಂದ್ಕೊಳ್ಬೋದು. ಇವೆಲ್ಲ ಆಡು ಮಾತಿನ ಬೇರೆ 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 ಛಾಯೆಗಳು, ಅವನ್ನು ಹಾಕಿ ತಗೋಬೇಕು. ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ. ಯಾಕೆಂದರೆ ದೇವರು ಅನ್ನುವ ನಿಧಿಯನ್ನು ಈ ಬೆಂತರ ಕಾಯ್ತಾ ಇದೆ. ಯಾವುದು ಬೆಂತರ? ದೃಢವಾದ ಮನಸ್ಸು ಇಲ್ಲದೆ ಇರೋದು, ಕಲ್ಲಿನಂತಹ ಮನಸ್ಸು. ಆದ್ದರಿಂದ ನನ್ನ ಹಣೆ ಬರನು ಈ ಕಲ್ಲಿನ ಥರನೇ ಆಯ್ತಲ್ಲ, ನನ್ನ ಹಣೆ ಬರನು ಈ ನಿಧಿ ಥರನೇ ಆಯ್ತಲ್ಲ, ಯಾರ ಕೈಗೂ ಸಿಗಲ್ವಲ್ಲ ಅಂತನ್ನುವ ರೀತಿಯಲ್ಲಿ ಈ ಪದ್ಯವನ್ನು ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಕೇಳುವಾಗ ಮಾತ್ರ ಕಲ್ಲು ಮೃದುವಾಗುವುದು ಹೇಗೆ ಈ ಥರ ಕೇಳೋದ್ರಿಂದ ನಿಮಗೆ ಉತ್ತರ ಕೊಡೋದು, ಬರೀ ವಚನವನ್ನು ಓದೋದು ತುಂಬ ಸುಲಭ ಆಗತ್ತೆ. ಬಂದುದ ಕೈಗೊಳ್ಳಬಲ್ಲೊಡೆ ನೇಮ, ಇದ್ದುದ ವಂಚನೆಯ ಮಾಡದಿದ್ದಡೆ ನೇಮ, ನಡೆದು ತಪ್ಪದಿದ್ದಡೆ ಅದು ನೇಮ, ನುಡಿದು ಹುಸಿಯದಿದ್ದಡೆ ಅದು ಮುನ್ನವೇ ನೇಮ, ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ. ಕೊನೆ ಪದವಿ ಭಾಗ ಮಾಡ್ಕೊಳ್ಳಿ. ಒಡೆಯರಿಗೆ ಅಂತ ನಿಲ್ಲಿಸಿ, ಒಡವೆಯನ್ನು ಅಂತ ನಿಲ್ಲಿಸಿ, ಒಪ್ಪಿಸುವುದೇ ಅಂತ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ ಅಂತ. ನೇಮ ಅಂದ್ರೇನು? ವ್ರತ ಅಂದ್ರೇನು? ಶನಿವಾರ ರಾತ್ರಿ ಊಟ ಮಾಡಲ್ಲ, ರಾಮದೇವ್ರ ಹೆಸರಲ್ಲಿ ನಾನು ವ್ರತ ತಗೊಂಡಿದ್ದೀನಿ, ಸಂಕಷ್ಟಿ ವ್ರತ ತಗೊಂಡಿದ್ದೀನಿ, ಇವತ್ತು ಉಪವಾಸ, ಇವತ್ತು ಸ್ವರ್ಣಗೌರಿ ವ್ರತ, ಗಣಪತಿ ವ್ರತ, ಎಷ್ಟಿವೆ ನಮ್ಮ ಹಬ್ಬಗಳು. ವರ್ಷಕ್ಕೆ ಎಷ್ಟು ಬರುತ್ತೆ ಗೊತ್ತಾ? ನಿಜವಾಗ್ಲೂ ನಾನು ಲೆಕ್ಕ ಮಾಡಿಬಿಟ್ಟೆ. ಒಂದು ಕಾಲದಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಬದುಕಿದ್ದಾಗ, ಚೆನ್ನಾಗಿದ್ದಾಗ, ನನ್ನ ಮಕ್ಕಳೆಲ್ಲ ಚಿಕ್ಕವಾಗಿದ್ದಾಗ, ಅಯ್ಯೋ ಹಬ್ಬ ಅಂದರೆ ಏನು ಸಡಗರ, ಎಷ್ಟು ಹಬ್ಬ. ನನಗೆ ನಿಜವಾಗ್ಲೂ ನಾನು ಬರೀ ಓದೋದ್ರಲ್ಲೇ ಮುಳುಗಿದ್ರಿಂದ ನಿಜವಾಗ್ಲೂ ಎಷ್ಟು ಹಬ್ಬ ಇದೆ ಅಂತ ನಮ್ಮಮ್ಮನೂ ಮಾಡ್ತಿದ್ರು, ಆದರೆ ಇಷ್ಟೊಂದು ಮಾಡ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಅತ್ತೆಗೆ ಹೂ ತಂದ್ಕೊಡೋದು, ವಿಳ್ಯದೆಲೆ ತಂದ್ಕೊಡೋದು, ಬಾಳೆಹಣ್ಣು ತಂದ್ಕೊಡೋದು, ಮತ್ತು ಅವ್ರು ಕೇಳಿದ ಪದಾರ್ಥ ತಂದ್ಕೊಡೋದು ಮಾಡಿ 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 ನಾನು ಅಯ್ಯೋ ಏನಪ್ಪ ಎಷ್ಟು ಹಬ್ಬ ಬರುತ್ತಪ್ಪ ಅಂತ ನಾನು ಕ್ಯಾಲೆಂಡರ್ ಇಟ್ಕೊಂಡು ಅಥವಾ ಅವ್ರು ಹೇಳಿದಾಗ ಲೆಕ್ಕ ಹಾಕ್ಬಿಟ್ಟೆ. 54 ಹಬ್ಬ ಇದೆ ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸಿದರೆ. ಏನು ಏಕಾಚಿ ದ್ವಾಚಿ ಎಲ್ಲನೂ ಲೆಕ್ಕ ಹಾಕ್ಬಿಟ್ಟು ಆಚರಿಸಿದ್ರೆ 54 ಹಬ್ಬಗಳಿವೆ. ಆದ್ದರಿಂದ ನೇಮ ಅಂದರೆ ಏನು ಅಂತ ಹೇಳಿದ್ನಲ್ಲ, ಅವಕ್ಕೆಲ್ಲ ಆಚರಿಸುವ ಕ್ರಮ ಇದೆಯಲ್ಲ, ಒಂದೊಂದು ಹಬ್ಬಕ್ಕೂ ಒಂದೊಂದು ಕ್ರಮ ಇದೆ. ಅದನ್ನೆಲ್ಲ ವಿವರಿಸ್ತಾ ಹೋದರೆ ಒಂದು ಪುಸ್ತಕ ಬರಿಬೋದು. ಅದು
ಇಲ್ಲೇನು ಹೇಳ್ತಾರೆ, ಬಂದುದ ಕೈಕೊಳ್ಳಬಲ್ಲೊಡೆ ನೇಮ. ಅದೇನು ಬರುತ್ತೋ ಅದನ್ನು ಕೈಗೊಳ್ಳು ಎದುರಿಸು, ತಗೋ, ಕೈಯಲ್ಲಿ ಹಿಡ್ಕೋ, ಮಾಡು ಅದನ್ನು. ಇದ್ದುದ ವಂಚನೆಯ ಮಾಡದಿದ್ದಡೆ ನೇಮ. ನಮ್ಮ ಹತ್ರ ಇರೋದನ್ನು ಯಾರು ಕೇಳಿದಾಗ ವಂಚನೆ ಮಾಡಿ, ಮೋಸ ಮಾಡಿ, ಸುಳ್ಳು ಹೇಳಿ, ಇಲ್ಲಪ್ಪ ನನ್ನ ಹತ್ರ ಏನೂ ಇಲ್ಲಪ್ಪ ಅಂತ ಅನ್ಬಾರ್ದು, ಕೊಡಬೇಕು ಅವ್ರಿಗೆ, ವಂಚನೆಯ ಮಾಡದಿದ್ದಡೆ ನೇಮ ಅಂತ. ಇದಕ್ಕೆಲ್ಲ ಬೇಕಷ್ಟು ಕಥೆಗಳಿವೆ. ಯಾರೋ ಬಂದು ಒಂದು ಚೂರು ದಾನ ಮಾಡಿ, ಧರ್ಮ ಮಾಡಿದರೆ ನನ್ನ ಹತ್ರನೇ ಏನೂ ಇಲ್ಲ ಅಂದಂತೆ ಇನ್ನೊಂದು ಕ್ಷಣಕ್ಕೆ ಅವನ್ನೆಲ್ಲ ಕಳ್ಕೊಂಬಿಟ್ನಂತೆ. ಅದು ಕತೆ ಏನು ಹೇಳುತ್ತೆ ಅಂದರೆ, ಇರೋದನ್ನು ಕೊಡಬೇಕು, ಹಾಗೆ ಸುಳ್ಳು ಹೇಳಬಾರ್ದು ಅನ್ನೋದೇ ಅಲ್ಲಿರೋ ನೀತಿ. ನಡೆದು ತಪ್ಪದಿದ್ದಡೆ ಅದು ನೇಮ. ನಡೆದು ತಪ್ಪದಿದ್ದಡೆ, ಅದು ಆ್ಯಕ್ಚುಲಿ ನುಡಿದು ತಪ್ಪದಿದ್ದಡೆ ಆಗಬೇಕು. ಅಂದರೆ ಬಾಯಲ್ಲಿ ಮಾತ್ರ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಬಸವಣ್ಣ ವಚನ ಹೇಳಿಬಿಟ್ಟು ತಾನು ಮಾತ್ರ ಅದನ್ನೆಲ್ಲ ಮಾಡಬಾರ್ದು. ಬಾಯಲ್ಲಿ ಮಾತಾಡಿದ ಮೇಲೆ ಅದನ್ನು ತಪ್ಪದೇ ನಡಿಬೇಕು ಅಂತ. ಇಲ್ಲಿ ನಡೆದು ತಪ್ಪದಿದ್ದಡೆ ಅಂತಂದ್ರೂ ಅದೇ ಅರ್ಥ ಮಾಡಬೇಕು, ಅಥವಾ ನುಡಿದು ಅಂತಲೂ ಮಾಡ್ಕೋಬೋದು, ಅಂಥದ್ದೇನು ಪ್ರಮಾದ ಆಗಲ್ಲ. ನಾವು ಹೇಳಿದಂತೆ ನಡಿಬೇಕು, ನಾವು ಮಾಡಿದಂತೆ ನಡಿಬೇಕು. ನುಡಿದು ಹುಸಿಯದಿದ್ದಡೆ, ಇಲ್ಲಿ ಬಂದಿದೆ ನೋಡಿ ನುಡಿದು, ಅದಕ್ಕೆ ಅಲ್ಲಿ ನಡೆದು ಹಾಕ್ಬಿಟ್ಟಿದ್ದಾರೆ. ನುಡಿದು ಹುಸಿಯದಿದ್ದಡೆ, ನಾವು ಹೇಳಿದ ಮಾತಿನಂತೆ ನಡೀದೆಲ್ಲೇ ಸುಳ್ಳು ಹೇಳ್ತಾರಲ್ಲ ನಮ್ಮ ರಾಜಕಾರಣಿಗಳು, ಒಂದು ಮಣ ಸುಳ್ಳು ಹೇಳ್ತಾರಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ, ಅದು ಮುನ್ನವೇ ನೇಮ, ಅದು ನೇಮ. ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ. ಇಲ್ಲೊಂದು ಕತೆ ಇದೆ. ಇಲ್ಲಿ ಈ ಕಥೆನ ಹೇಳಿದರೆ ನಾನು ಮುಂದುವರಿಯೋದಿಲ್ಲ, ನಾನೇ ಹೇಳ್ತಾ ಇದ್ದೀನಿ ಜಾಸ್ತಿ ಬೇಡ ಅಂತ. ಆದರೆ ಬಸವಣ್ಣವ್ರಿಗಿಬ್ಬರು ಹೆಂಡ್ತಿರು. ಅವರು ಗಂಗಾಂಬಿಕೆ ಎನ್ನುವಂತಹ ಒಬ್ಬ ಮಂತ್ರಿಯ ಮಗಳನ್ನು ಮದುವೆ ಆಗಿರ್ತಾರೆ. ಆ ಬಿಜ್ಜಳನ ಆಶ್ರಯಕ್ಕೆ ಬರ್ತಾರೆ ಕಲ್ಯಾಣದಲ್ಲಿ. ಬಿಜ್ಜಳ ಅನ್ನೋನು ಕಲಚೂರಿ ವಂಶದ ರಾಜ, ಅವನೇ ಅವ್ರಿಗೆ ಆಶ್ರಯ ಕೊಟ್ಟವನು. ಅವರನ್ನು ಭಂಡಾರಿ ಮಾಡ್ತಾನೆ, ಹಣಕಾಸಿನ ಮಂತ್ರಿ ಮಾಡ್ತಾನೆ. ಆಗ ಬಿಜ್ಜಳನ ತಂಗಿಯಾದ ನೀಲಾಂಬಿಕೆಯನ್ನು ಅವ್ರು ಮದುವೆ ಆಗಬೇಕಾಗಿ ಬರುತ್ತೆ. ಈಗ ಮಂತ್ರಿ ಮಗಳು ಗಂಗಾಂಬಿಕೆಯನ್ನು ಬಸವಣ್ಣ ತಿದ್ದಬಹುದು, ಏನು ಹೆಚ್ಚು ವೈಭವದ ಜೀವನ ಬೇಡ, ಸರಳವಾದ ಜೀವನ ಬೇಕು ಇತ್ಯಾದಿ ಬಸವಣ್ಣನ ನಂಬಿಕೆ. ಅದರಂತೆ ಅವಳು ಬದಲಾದಳು. ಆದರೆ ಈಗ ರಾಜನ ತಂಗಿಯಾಗಿರುವ ನೀಲಾಂಬಿಕೆ ಅಷ್ಟು ಸುಲಭ ಅಲ್ಲ ಬದಲಾಗೋದು. ಆದ್ದರಿಂದ ಅವಳು ಮೈ ಮೇಲೆ ಒಡವೆ ಹೇರ್ಕೊಂಡು ಅಭ್ಯಾಸ ತಾನೆ ಶ್ರೀಮಂತರಿಗೆ, ಒಡವೆ ಹೇರ್ಕೊಂಡೆ ಮಲಗಿದ್ಲು. ಒಬ್ಬ ಕಳ್ಳ ಬಂದ, ಅವಳ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ತೊಗೊಂಡ. ಒಂದು ಸರ ಬಾಕಿ ಉಳಿದಿತ್ತು, ಅಷ್ಟರೊಳಗೆ ಎಲ್ಲ ದೀಪ ಹಾಕ್ಬಿಟ್ರು. ಕಾವಲುಗಾರೆಲ್ಲ ಬಂದರು, ಕಳ್ಳಲ್ಲಿ ಹಿಡಿದ್ಬಿಟ್ರು. ಇವರು ಬಂದರು, ಗಲಾಟೆ ಆಯಿತು. ಅವಳು ಹೋದ ಕೂದಲು ಗಲಾಟೆ ಆಯಿತು. ಇವರು ಬಂದರು. ಏನಾಯಿತು ಅಂತಂದರೆ, ಈ ಕಳ್ಳ ಬಂದು ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಏನಯ್ಯ ಎತ್ಕೊಂಡು ಏನಯ್ಯ? ನೋಡ್ತಾರೆ ಹೆಂಡತಿ ಕುತ್ಕೆಯಲ್ಲಿ ಒಂದು ಸರ ಇದೆ ಇನ್ನೂ. ಆ ಸರನ ತೆಗೆದು ಆ ಕಳ್ಳಂಗೆ ಕೊಡು ಅಂತಾರೆ ಬಸವಣ್ಣ. ಅವಳು ಕೊಡೋದಿಲ್ಲ ಅಂತಾಳೆ. ಆಗ ಬಸವಣ್ಣ ಅಷ್ಟು ಜನ ಸೇವಕರ ಎದುರಿಗೆ, ಕಳ್ಳರ ಎದುರಿಗೆ ತೆಗೆದು ಕೊಡ ಎಲೆ ಚಂಡಾಲಗಿತ್ತಿ ಅಂತ ಬೈತಾರೆ. ರಾಜನ ತಂಗಿನ ಹೆಂಡ್ತಿನ ಚಂಡಾಲಗಿತ್ತಿ ಎನ್ನುವ ಪದವನ್ನು ಬಳಸಿ ಬೈಬೇಕಾರೆ ಬಸವಣ್ಣನ ಸಿದ್ಧಾಂತ ಏನು ಅಂತ, ಸಮಾಜವಾದದ ಸಿದ್ಧಾಂತ ಏನು ಅಂದರೆ, ಆ ಕಳ್ಳ ಯಾಕೆ ಬಂದ ಕಳ್ತನ ಮಾಡೋಕ್ಕೆ? ಅವನಿಗೆ ಹೊಟ್ಟೆಗೆ ತಿನ್ನೋಕ್ಕೂ ಇಲ್ಲ, ಕೊಡ್ತಾನೆ, ಅದಕ್ಕೆ ಬಂದ ತಾನೆ ಕಳ್ತನ ಮಾಡೋಕ್ಕೆ. ಅವನಿಗೆ ಸಂತೃಪ್ತವಾಗಿ ಜೀವನ ನಡೆಸುವಷ್ಟಿದ್ದಿದ್ರೆ ಅವನು ಯಾಕೆ ಬರ್ತಿದ್ದ ಕಳ್ತನ ಮಾಡೋಕ್ಕೆ? ಆದ್ದರಿಂದ ಈ ನಿನ್ನ ಹತ್ತಿರ ಇರುವ ಒಡವೆ ಇದೆಯಲ್ಲ, ಅಂತಹ ಎಷ್ಟೋ ಜನ ಬಡವರನ್ನು ಬಡಿದು ಬಾಚಿ ಸಾಯಿಸಿ ಮಾಡ್ಕೊಂಡಿರೋ ಒಡವೆ ಅದು ನಿಮ್ಮ ರಾಜಮನೆತನದವರು. ಆದ್ದರಿಂದ ಒಡೆಯ ಅವ್ರದ್ದೆಲ್ಲ ತೊಗೊಂಡಿದ್ದೀರ ನೀವು, ಅದರಿಂದ ನೀವು ಶ್ರೀಮಂತಿಕೆಯಿಂದ ಬಾಳ್ತಾ ಇದ್ದೀರ. ಆದ್ದರಿಂದ ಅವನು ಈ ಒಡವೆಗೆ ಒಡೆಯ ಯಾರು ಅಂದರೆ ಅವನು ಕಳ್ಳ. ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ. ಒಡವೆ ಅಂದರೆ ವಸ್ತು, ಆಸ್ತಿ ಅಂತಲೂ ಅರ್ಥ ಇದೆ. ಅದರಿಂದ ಕೊಡು, ಅದನ್ನು ತೆಗೆದು ಅವನಿಗೆ ಅದು ಅವನಿಗೆ ಸೇರಬೇಕಾದ್ದು ಅಂತನ್ನುವ ಕಥೆ. ಇದೆಲ್ಲ ನಮಗೆ ಶೂನ್ಯ ಸಂಪಾದನೆ ಅಂತ ಒಂದು ಬರುತ್ತೆ, ಅದನ್ನು 3 ಜನ ಬರೆದಿದ್ದಾರೆ. ಅಂದರೆ ಪರಿಷ್ಕೃತ ಆವೃತ್ತಿಗಳು ಅಷ್ಟೇ. ಮೊದಲನೇದೇ ನಿಜವಾದ್ದು. ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿರಬಹುದು ವಚನವನ್ನು ಅಂತ ಹೇಳಿ ಊಹೆ ಮಾಡಿ ನಮ್ಮ 4 ಜನ ಬರ್ತಾರೆ. ಹೆಸರುಗಳಿವೆ ಅವರದ್ದು. ಶೂನ್ಯ ಸಂಪಾದನೆ ಅನ್ನೋ ಒಂದು ವಿಡಿಯೋ ಕೂಡ ಇದೆ. ಅದನ್ನೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ, ಕೊನೆ ಪಕ್ಷ ಕ್ಲಾಸ್ನಲ್ಲಿ ಪಾಠ ಮಾಡೋರು ಅದನ್ನು ಹೇಳಿದ್ರೂ ಸಾಕು. ಆವಾಗ ನಿಮಗೆ ಏನಾಗುತ್ತೆ ಅಂತಂದರೆ, ಏಕೆಂದರೆ ಪಾಠ ಮಾಡೋರಿಗೆ 1 ಗಂಟೆ ಟೈಮ್ ಇರುತ್ತೆ. ಅವರು ಹೇಳಬಹುದು 1 ಗಂಟೆ ಸೆಮಿಸ್ಟರಲ್ಲಿ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾವೆಲ್ಲ ಸೆಮಿಸ್ಟರ್ ನೋಡಲೇ ಇಲ್ಲ, ಅದರಿಂದ ನಮ್ಗೆ ಹಾಗೆ ಅನಿಸುತ್ತೆ. ಆ ಸಂದರ್ಭವನ್ನು ಇಲ್ಲಿ ಹೇಳಬಹುದು. ಹೇಳೋಕ್ಕೆ ಅವಕಾಶ ಸಿಕ್ಕರೆ ಮಾತ್ರ. 2 ನಂಬರ್ಗೆ ಸ್ವಲ್ಪ ಒಂದೇ ಸಾಲು ಕೇಳಿದ ಪಕ್ಷದಲ್ಲಿ ಹೇಳೋದೇನು ಬೇಡ. ಈ ವಚನ ಮೇಲೆ ನೇರವಾಗಿ ಏನಾದ್ರು ಪ್ರಶ್ನೆ ಕೇಳಿ, ಬಸವಣ್ಣನವರ ಜೀವನದ ಯಾವ ಘಟನೆಗೆ ಸಂಬಂಧಿಸಿದೆ ಅನ್ನೋ ಥರದ ಪ್ರಶ್ನೆ ಬಂದರೆ ಗೊತ್ತಿರಲಿ ಎನ್ನುವ ದೃಷ್ಟಿಯಿಂದ ಈ ಕಥೆಯನ್ನು ಹೇಳಿದ್ದೀನಿ. ಮತ್ತು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು, 2 ಸಾರಿ ಕೇಳಿ ಬರ್ಕೊಳ್ಳೋದು ಎಲ್ಲ ಮಾಡೋದು. ನೋಟ್ಸ್ ಕೊಡಿ, ನೋಟ್ಸು ಇದಕ್ಕೆ ಕ್ಲಾಸ್ ರೂಮಲ್ಲೇ ನೋಟ್ಸ್ ಕೊಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಆದರೆ ಹುಡುಗರು
ತುಂಬ ಅಸಹಾಯಕರಾಗಿ ಕೇಳ್ತಾ ಇದ್ದಿದ್ರೆ ನಮಗೆ ಬರೀ 1 ವರ್ಷ ಪಾಠ ಮಾಡ್ತಿದ್ವಿ ನಾವು. ಜೂನ್ 1ನೇ ತಾರೀಕು ಶುರು ಆಗಿಬಿಟ್ರೆ ಮಾರ್ಚ್ 31ನೇ ತಾರೀಕುವರೆಗೂ ನಾವು ಹೊಡ್ಕತಾನೇ ಇರಬೇಕು, ನಿಲ್ಸಾಗೇ ಇಲ್ಲ. ಆ ಥರ ವ್ಯವಸ್ಥೆಯಲ್ಲಿ ನಾವು ಬದುಕ್ತವರು. ಆದ್ದರಿಂದ ನಾನು ನೋಟ್ಸ್ ಕೊಡ್ತಾ ಇದ್ದೆ. ಆದರೆ ಇಲ್ಲಿ ಅನಿವಾರ್ಯ ಕಾರಣಗಳಿಂದ ಕಷ್ಟ ಇದೆ. ಅದಕ್ಕೆ ನಾನು ಒಂದು ಸಜೆಷನ್ ಕೊಡ್ತೀನಿ. 2 ಸಲ ಕೇಳಿದ್ರೆ ನಾವು ಬರ್ಕೋಬೋದು. ಈಗ ಅಕಾಡೆಮಿಯ ಅನೇಕ ಭಾಷಣಗಳನ್ನು ನಾನು ಕೇಳ್ತೀನಿ, ಚೆನ್ನಾಗಿದೆ. ಕೆಲವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ತುಂಬ ಹೋಪ್ಲೆಸ್ಸಾಗಿ ಮಾತಾಡ್ತಾರೆ. ಅವ್ರನ್ನೆಲ್ಲ ಬಿಟ್ಬಿಡ್ತೀನಿ. ಚೆನ್ನಾಗಿ ಮಾತಾಡೋರನ್ನ ನಾನು ಬರ್ಕೊಳ್ತೀನಿ ನನ್ನ ಅನುಕೂಲಕ್ಕೋಸ್ಕರ. ಅವಾಗ ನಾನು ಏನು ಮಾಡ್ತೀನಿ, ಒಂದು ಸಲ ಹಾಕಿ ಬೇಗ ಬರ್ಕೋತೀನಿ. ಅದ್ರ ಮಧ್ಯದಲ್ಲಿ ಒಂದಷ್ಟು ಹೊರಟೋಗ್ಬಿಡುತ್ತವೆ. ಇನ್ನೊಂದು ಸಲ ಹಾಕ್ತೀನಿ ವೀಡಿಯೋನ. ಆ ಮಧ್ಯದಲ್ಲಿ ಬಿಟ್ಟಿರೋ ಜಾಗದ ಕಡೆನೇ ಗಮನ ಕೊಟ್ಕೊಂಡು ಅದನ್ನು ನಾನು ಮಾಡ್ಕೊಳ್ತೀನಿ. 3ನೇ ಸಲ ಹಾಕಿ ನಾನು ಬರೆದಿರೋದೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ತೀನಿ. ಇಂಟರ್ನೆಟ್ ಪ್ರಾಬ್ಲಮ್ ಇರೋರಿಗಾದರೆ ಡೌನ್ಲೋಡ್ ಮಾಡಿಕೊಂಡು ನೋಟ್ಸ್ ಅಂತೂ ಆಗಿಬಿಟ್ರೆ ಆಮೇಲೆ ಏನು ಬೇಕಾದ್ರೂ ಆಗ್ಬೋದಲ್ವ, ಆ ಥರ. ಇನ್ನೊಂದು ವಚನ, ಇದು ಸಜೆಷನ್ ಅಷ್ಟೇ. ಏಕೆಂದರೆ ಕೆಲವ್ರ ಕಡೆಯಿಂದ ನನಗೆ ಮಾಹಿತಿ ಫೀಡ್ಬ್ಯಾಕ್ ಬಂದಿರೋದ್ರಿಂದ ನಾನು ಸಲಹೆ ಅಂತ ಕೊಡ್ತಾಯಿದ್ದೀನಿ. ಹೀಗಲ್ಲದೆ ನಿಮಗೆ ನೀವು ಮ್ಯಾನೇಜ್ ಮಾಡಬಲ್ರಿ ಅನ್ನೋದಾದರೆ ತುಂಬ ಸಂತೋಷ. ಬಂಧುದ ಕೈಕೊಳ್ಳಬಲ್ಲಡೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನಿಯಮ ಆಯ್ತಲ್ವಾ. ಈಗ ಏನು ಮಾಡಬೇಕು ನಾವು, ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನಿಯಮ ಆಯಿತು. ಮುಂದಿನ ಪೇಜ್ಗೆ ಹೋಗಬೇಕು. ಇಲ್ಲಿ ಇನ್ನು ಒಂದೇ ವಚನ ಉಳಿದಿದೆ, ಅದಕ್ಕೋಸ್ಕರ ಒಂದು ಪೇಜು. 5ನೇ ವಚನ ತಾನೇ ಇಟ್ಟಿರೋದು. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ. ಉಂಬಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನ ಹಿಡಿವರಯ್ಯ. ಬೋನವ ಹಿಡಿವರಯ್ಯ, ಹಿಡಿ ಎಂಬರಯ್ಯ. ನಾವು ಓದಿದ್ದೇ ಬಂದ್ಬಿಡುತ್ತೆ ಬಾಯಿಗೆ. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನಮ ಮಾಡಿದಡೆ, ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ ಅಂತ. ಇದಕ್ಕೂ ಕತೆಗಳಿವೆ. ನಮ್ಮಲ್ಲಿ ನಾಗರ ಪಂಚಮಿ ಅಂತ ಒಂದು ಹಬ್ಬ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ನೀವು ತುಂಬ ಜನ ಆಚರಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದಿವಸ ಏನು ಅಂದರೆ ಬೆಳಗಾಗೆದ್ದು ಮಡಿ, ಕೆಲವರಂತೂ ಒದ್ದೆ ಮಡಿ. ನಮ್ಮ ಮನೆಯಲ್ಲೆಲ್ಲ ಒದ್ದೆ ಮಡಿ. ಯಾಕೆಂದರೆ ಹಿಂದಿನ ದಿವಸ ಮಡಿ ಬಟ್ಟೆನ ಕೋಲ್ ಮೇಲೆ ಹರಿವಿ ಅದೆಲ್ಲ ಮಾಡೋರು. ಈಗ ಕೋಲು ಇಲ್ಲ, ಹರ್ವಕ್ಕೆ ಮೇಲೂ ಕೋಲಿಲ್ಲ, ಹರ್ವಕ್ಕೂ ಕೋಲಿಲ್ಲ. ಅದು ಮಡಿ ಅಂತಲೂ ಅನ್ನಿಸ್ಕೊಳ್ಳಲ್ಲ. ಅದರಿಂದ ಒದ್ದೆ ಮಡಿ ಸ್ನಾನ ಮಾಡಿಬಿಟ್ಟು ಮೈ ಮೇಲೆ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಚೆನ್ನಾಗಿ ನೀರು ಇಟ್ಕೊಂಡ್ಬಿಟ್ರೆ ಮಡಿ ಆಗೋಯ್ತು. ಸೋರ್ತಾ ಇರುತ್ತೆ ಬಟ್ಟೆಯಿಂದ. ಆದಷ್ಟು ಹಿಂಡ್ಕೊಂಡು ಆ ಮಡಿ ಬಟ್ಟೆನಲ್ಲಿ ಬಂದು ಈಗೆಲ್ಲ ಹುತ್ತಕ್ಕೆ ಹೋಗ್ತಾರೆ. ಕೆಲವರು ಹುತ್ತಕ್ಕೆ ಹೋಗಿ ಅಲ್ಲಿ ಎರಿತಾರೆ. ಬೆಂಗಳೂರಲ್ಲಿ ಹುತ್ತಗಳಿವೆ, ಬೇರೆ ಬೇರೆ ಜಾಗದಲ್ಲಿವೆ. ಉಮಾಮಹೇಶ್ವರ ದೇವಸ್ಥಾನದೊಳಗೊಂದು ಹುತ್ತ ಇದೆ, ಅಲ್ಲಿ ಅಶೋಕ ಪಿಲ್ಲರ್ ಎದುರುಗಡೆ ಒಂದು ಹುತ್ತ ಇದೆ. ಎಲ್ಲೆಲ್ಲೆಲ್ಲ ಕಡೆ ಹುತ್ತಗಳಿರುತ್ತವೆ. ಅಲ್ಲಿ ಆಮೇಲೆ ಅಶ್ವತ್ಥ ಕಟ್ಟೆಗೆ ಹೋದರೆ ಎಲ್ಲ ಹುತ್ತ ಇದ್ರೂ ಸರಿ, ಅಶ್ವತ್ಥ ಕಟ್ಟೆಯಲ್ಲಿ ನಾಗರಕಲ್ಲಿರುತ್ತೆ, ಅಲ್ಲಿ ಎರಿತಾರೆ. ಇದು ಹಬ್ಬ. ಮನೇಲಿ ಏನು ಮಾಡ್ತೀವಿ ನಾವು, ನಾಗಪ್ಪನ ಬರೆದ್ಬಿಟ್ಟಿರ್ತೀವಿ ದೇವ್ರ ಮುಂದೆ ರಂಗೋಲಿನಲ್ಲಿ. ನಾಗರ ಬರೆಯೋದು ತುಂಬ ಸುಲಭ. ಗುಯ್ ಅಂತ ಹೀಗೆ ಟಿಕಿ ಮಾಡಿಬಿಟ್ರಾಯ್ತು. ದೊಡ್ಡ ನಾಗಪ್ಪ ಒಂದು, ಕೆಳಗಡೆ ಪುಟ್ಟ ನಾಗಪ್ಪ ಒಂದು. ನಮ್ಮ ಅತ್ತೆ ಇರುವಾಗ ಕಡಲೆಕಾಳು ನೆನೆಸೋರು, ತಂಪು ಎಲ್ಲ. ಆಮೇಲೆ ಕರಿ ಎಳ್ಳಿಂದ ಚಿಗಲಿ ಮಾಡೋರು. ಕರಿ ಎಳ್ಳನ್ನ ಹುರಿಬಾರ್ದು, ಹಸಿ ಎಳ್ಳಿಂದ ಚಿಗಲಿ ಮಾಡೋರು. ಹುರಿದು ಮಾಡಿದ್ರೆ ಬೇರೆ ರುಚಿ, ಹಸಿ ಎಳ್ಳು ಮಾಡಿದ್ರೆ ಬೇರೆ ರುಚಿ. ಅಪ್ಪ ನಮ್ಮ ಅಡುಗೆನಲ್ಲಿ ಏನು ವೈವಿಧ್ಯ ಅಂತ. ಆಮೇಲೆ ತಂಬಿಟ್ಟು ಮಾಡೋರು, ಅದು ಅಕ್ಕಿ ನೆನೆಸಿ ತಂಬಿಟ್ಟು ಮಾಡೋರು. ಆಮೇಲೆ ಹಾಲು, ಆಮೇಲೆ ನೀರು, ಇವಿಷ್ಟು ಅವನಿಗೆ ತುಂಬ ಪ್ರಿಯ. ಅದರಿಂದ ಅವನ ಹೆಡೆಗೆ, ಹೊಟ್ಟೆಗೆ, ಬಾಲಕ್ಕೆ ನೀರು ಹಾಕೋದು ಮೊದಲು, ತಂಪಾಗುತ್ತೆ. ಆಮೇಲೆ ಹಾಲು ಹಾಕೋದು, ಚೂರು ಹಾಕೋದು. ಆಮೇಲೆ ಕಡಲೆಕಾಳು ಇರುತ್ತಲ್ಲ, ನೆನೆಸಿದ ಕಡಲೆಕಾಳು, ಅದನ್ನು ಇಡೋದು. ಚಿಗಲಿ ತಂಬಿಟ್ಟನ್ನ ಅಲ್ಲಿಡಬಾರ್ದು, ಆಮೇಲೆ ನಾವು ತಿನ್ನಬೇಕಲ್ಲ, ಅದರಿಂದ ಅದನ್ನು ನೈವೇದ್ಯ ಮಾಡೋದು. ಇದು ಒಂದು ಪದ್ಧತಿ. ಏನಿದು ನಾಗರ ಪಂಚಮಿ ಬಗ್ಗೆ ಹೇಳ್ತಿದ್ದೀನಿ. ಹುತ್ತಕ್ಕೆ ಹೋಗಿ ಪೂಜೆ ಮಾಡೋರನ್ನೂ ಹೇಳ್ತಿದ್ದೀನಿ. ಆ ಪಾಟಿ ಜನ ಬಂದು ಅರ್ಶಿನ ಕುಂಕುಮ ಹಾಕಬಾರ್ದು. ಕಣ್ಣಿಗೆ ಹಾರಿದ್ರೆ ಉರಿ ಅಲ್ವಾ, ಅವ್ನಿಗೆ ಇಷ್ಟ ಆಗಲ್ಲ. ಉರಿ ಈ ನಾಗಪ್ಪಂಗೆ ಇಷ್ಟ ಆಗಲ್ಲ. ನಾಗಪ್ಪಂಗೆ ಯಾವಾಗಲೂ ತಂಪು, ಅವನ ಮೈಯೂ ಕೂಡ ತುಂಬ ತಂಪತ್ತೆ. ಬಸವಣ್ಣ ಅಣಗಿಸ್ಕೊಳ್ತಾ ಇದ್ದಾರೆ, ಈ ಹಬ್ಬವನ್ನು ಅಣಗಿಸ್ಕೊಳ್ತಾ ಇದ್ದಾರೆ. ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು. ಅಶ್ವತ್ಥ ಕಟ್ಟೆಗೆ ಹೋಗ್ತಿರಲ್ಲ, ಅಲ್ಲಿ ಕಲ್ಲಿನ ನಾಗಪ್ಪನ ತಾನೇ ಮೂರು ಥರದ ನಾಗಪ್ಪನ ಬರೆದಿರ್ತಾರೆ. ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು. ಹೋಗಿ ಹಾಲು ಎರೆದ್ಬಿಟ್ಟು ಬರ್ತಾರೆ. ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ. ಅಂದರೆ ನಿಜವಾದ ನಾಗರ ಹಾವು ಬಂದುಬಿಟ್ರೆ, ಯಾವುದೋ ಸಿನಿಮಾದಲ್ಲಿ ನೋಡಿರಬಹುದು. ಆರತಿ ಅವ್ರು ಪಾರ್ಟ್ ಮಾಡಿದ್ದು ಯಾವುದೋ ಒಂದು ಸಿನಿಮಾದಲ್ಲಿ ಆಕೆ ಬಟ್ಲಲ್ಲಿ ಹಾಲಿಟ್ಟಿದ್ದು ನೋಡಿದ್ದೆ ನಾಗಪ್ಪಂಗೆ. ಅಯ್ಯೋ, ನಾಗರ ಹಾವು ಭಯ ಇರುತ್ತೆ. ಅದು ಒಂದು ಯಕಶ್ಚಿತ್ ಪ್ರಾಣಿ ಅಷ್ಟೇ. ಅನೇಕ ಪ್ರಾಣಿಗಳಿವೆ ಅಲ್ಲ, ಕ್ರಿಮಿ ಕೀಟಗಳು, ಪಕ್ಷಿ ಪ್ರಾಣಿಗಳು ಅಂತ ಅನೇಕ ಜೀವ ಜಂತುಗಳಿವೆಯಲ್ಲ.
ಅಲ್ಲಿ ಹಾವು ಒಂದು ಅಷ್ಟೇ, ಅದಕ್ಕೆ ವಿಷದ ಹಲ್ಲಿರೋದು ಅದ್ರ ಕೆಪಾಸಿಟಿ ಅಥವಾ ಅದ್ರ ವೆಪನ್ನು. ಈ ಹುಲಿಗೆ ಉಗುರಿರುತ್ತಲ್ಲ, ಕೋರೆ ಹಲ್ಲಿರುತ್ತಲ್ಲ, ಭಗವಂತ ಕೊಟ್ಟಿದ್ದು ವೆಪನ್, ಅದು ಆಯುಧ. ಕಥಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ ಈಗ ಜಿಂಕೆಗಾಗಲಿ ಎಮ್ಮೆಗಾಗಲಿ ಎರಡು ಕೋಡೆ ಹಾಕ್ಕೊಟ್ಟಿರ್ತಾನೆ ಅಂದರೆ ತಿವಿದು ಕಾಪಾಡ್ಕೊ ನಿನ್ನ ಅಂತ. ಹಾಗೆ ನಾಗರಹಾವಿಗೆ ಅದನ್ನು ಇದು ಕೊಟ್ಟಿದ್ದಾನೆ. ಹಿಂದೆ ನಾಗರಹಾವು ಕಚ್ಚಿದ್ರೆ ಔಷಧಿನೇ ಇಲ್ಲ ಅಂತಿದ್ದು, ಎಂಥದ್ದು ಸೊಪ್ಪು ಇದು. ಪರಸಂಗದ ಗೆಂಡೆ ತಿಮ್ಮ, ಆಲ್ನಹಳ್ಳಿ ಕೃಷ್ಣ ಅವ್ರ ಕಥೆನಲ್ಲಿ ಬರುತ್ತೆ. ಭುಜಂಗಯ್ಯನ ದಶಾವತಾರಗಳಲ್ಲಿ. ಈಗ ಅದೇ ಸೊಪ್ಪನ್ನು ತೆಗೆದುಕೊಂಡು ಇಂಜೆಕ್ಷನ್ ಮಾಡಿದ್ದಾರೆ. ಆಸ್ಪತ್ರೆಗೆ ಬೇಗ ಹೋದ್ರೆ ಇಂಜೆಕ್ಷನ್ ಕೊಟ್ಟು ಬದುಕಿಸ್ತಾರೆ. ಆದರೆ ಆದರೂ ಹಾವು ಅಂತಿದ್ದ ಹಾಗೆ ಅದು ನಮ್ಮನ್ನು ಕಚ್ಚುತ್ತೆ. ಅದ್ರ ಪಾಡಿಗೆ ಅದನ್ನು ಬಿಟ್ಟರೆ ಅದು ನಮ್ಮನ್ನು ಕಚ್ಚೋಲ್ಲ. ಅದು ನಮ್ಮನ್ನು ಯಾಕೆ ಕಚ್ಚುತ್ತೆ ಅಂದರೆ ನಾವು ಅದಕ್ಕೆ ಅಪಾಯ ಮಾಡ್ತೀವಿ ಅನ್ನೋ ಭಯದಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಅದು ನಮ್ಮನ್ನು ಕಚ್ಚುತ್ತೆ ಅಷ್ಟೇ. ಆದರೆ ಕಂಡೋರಿಗೆಲ್ಲ ಭಯ ಆಗೋದೇ ದಿಟ. ಆವಾಗ ಏನು ಮಾಡ್ತಾರೆ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ನಿಜವಾದ ಹಾವು ಬಂದುಬಿಟ್ರೆ ತಕ್ಷಣ ಒಂದು ಕೋಲ್ ತೊಗೊಂಡು ಹೊಡಿ. ಅಯ್ಯೋ, ಎಷ್ಟು ಕತೆಗಳಿವೆ. ನಾಗರಬೆತ್ತ ಅನ್ನೋ ಪ್ರಾತಿನಿಧಿಕ ಕತೆ ಇದೆ, ಅವ್ರು ಯಾರ್ದು ಪಂಚಮಂಗೇಶ್ವರದ್ದು ಏನೋ. ಹಾಗೆ ದಿಟದ ನಾಗರ ಕಂಡರೆ ಎಂಥ ವಿಚಿತ್ರ ಇದು. ನಿಜವಾದ ನಾಗಪ್ಪ ಬಂದರೆ ಕುಲ್ಲು ಅಂತಾರೆ. ಅದೇ ಆ ನಾಗರ ಕಲ್ಗೆ ಹೋಗಿ ಹಾಲಿರ್ತಾರಲ್ಲ, ಇದೆಂಥ ಜನ ಇವರು, ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ ಇವರದ್ದು ಅಂತ ಒಂದು ಹೋಲಿಕೆ. ಉಂಬ ಜಂಗಮ ಬಂದರೆ ನಡೆ ಎಂಬರು. ಊಟ ಮಾಡುವಂಥ ಜಂಗಮ ಅಂದರೆ ಭಕ್ತ. ಊಟ ಮಾಡಬಹುದಾದ ಹಸಿದ ಭಕ್ತ ಒಬ್ಬ ಬಂದು ಭಿಕ್ಷೆ ಹಾಕಿ ಅಂದರೆ ಮುಂದಕ್ಕೆ ಹೋಗು ಅಂತಾರೆ. ನಡೆ ಅಂದರೆ ಮುಂದಕ್ಕೆ ಹೋಗೋನು. ಯಾರು ಬಂದರೆ ಮುಂದಕ್ಕೆ ಹೋಗಪ್ಪ ಅಂತ ಅನ್ನೋ ಮಾತಿತ್ತು ಹಿಂದೆ. ಭಿಕ್ಷದವ್ರು ಬರ್ತಿದ್ರಲ್ಲ ಆ ಕಾಲದಲ್ಲಿ. ಈಗ ಭಿಕ್ಷದವರು ಯಾರೂ ಇಲ್ಲ, ಬಡವರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನನ್ನ ಕಣ್ಣಿಗೆ ಯಾರೂ ಕಾಣಿಸ್ತಾ ಇಲ್ಲ. ಉಂಬ ಜಂಗಮ ಬಂದರೆ ನಡೆ ಎಂಬರು. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರೆ. ಬೋನ ಅಂದರೆ ಊಟ. ಉಣ್ಣದ ಲಿಂಗ, ಈ ಲಿಂಗ ಊಟ ಮಾಡಲ್ಲ, ದೇವರೆಲ್ಲರೂ ಊಟ ಮಾಡ್ತಾನೆ. ಊಟ ಇಟ್ಬಿಟ್ಟು ನೈವೇದ್ಯ ಅಂತಾರೆ. ಅದಕ್ಕೆ ಕೂಳೂರು ಕೊಡಗೂಸಿನ ಕತೆ ಇದೆ. ತಂದೆ ಶಿವನಿಗೆ ಹಾಲು ಹಾಕ್ತೀನಿ ಅಂತ ದೇವ್ರಿಗೆ ತೋರಿಸ್ಬಿಟ್ಟು ತಂದು ಮನೇಲಿ ಬಳಸ್ತಿದ್ದ. ಅದು ಇದು ಗೊತ್ತಿಲ್ಲ ಅದು ಈ ಮಗುಗೆ. ಶಿವ ಹಾಲು ಕುಡಿತಾನೆ ಅಂತ ತಿಳ್ಕೊಂಬಿಟ್ಟು ಒಂದು ದಿವಸ ತಾನು ಹಾಲು ತೊಗೊಂಡೋಗಿ ಶಿವ ಕುಡಿಯೋರ್ಗೂ ಬಿಡೋದಿಲ್ಲ. ಆಮೇಲೆ ಅದು ಶಿವ ಹಾಲು ಕುಡ್ದ ಅಂತ ಮನೇಲಿ ಬಂದು ಖಾಲಿ ಪಾತ್ರೆ ತೋರಿಸಿದ್ರೆ ನಂಬೋದೇ ಇಲ್ಲ ತಂದೆ ಮಗಳನ್ನ ನಡ್ಸ್ಕೊಂಡು ಹೋಗ್ತಾನೆ ಹೊಡಿತೀನಿ ಅಂತ. ಅದು ಓಡೋಗಿ ಶಿವನಲ್ಲಿ ಐಕ್ಯ ಆಗಿಬಿಡುತ್ತೆ. ಶಿವನಲ್ಲಿ ಆ ಐಕ್ಯ ಆಗೋಕ್ಕೆ ಮುಂಚೆ ಮಗಳ ಜುಟ್ಟು ಹಿಡ್ಕೊತಾನೆ ಅವನು. ಅದರಿಂದ ಆ ಶಿವಲಿಂಗದ ಒಂದು ಕಡೆ ಒಂದು ಜುಟ್ಟಿನ ಚಿತ್ರ ಇದೆ. ಕೋಳೂರು ಅಂತಿದೆ, ಕನ್ನೆ ಕೋಳೂರು ಅಂತ ಒಂದಿದೆ. ಈ ಕಡೆ ನಮ್ಮ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆಯಲ್ಲಿ ಬರುತ್ತೆ. ಕೋಳೂರು ಕೊಡಗೂಸಿನ ರಗಳೆ ಅಂತ, ಹರಿಹರನ ರಗಳೆನಲ್ಲಿ ಆ ಊರಿನ ವಿವರ ಎಲ್ಲ ಬರುತ್ತೆ. ಇದು ಜನರ ಡಬಲ್ ಸ್ಟ್ಯಾಂಡರ್ಡ್. ಆ ಮಗು ಗೊತ್ತಿಲ್ಲ ನೋಡಿ. ಅದರಿಂದ ಬೇಡ್ರ ಕಣ್ಣಪ್ಪನ ಕಥೆನೂ ಇದೆಯಲ್ಲ, ಅವನಿಟ್ಟಿದ್ದ ಎಂಜಲು ಮಾಂಸ ತಿಂದು ರುಚಿ ನೋಡಿಡ್ತಾನೆ ಅವನು. ಶಬರಿ ಕತೆ ಇದೆ. ಈ ಥರ ಕತೆಗಳಿವೆ ನಮ್ಮಲ್ಲಿ. ಆದ್ದರಿಂದ ಅಲ್ಲ, ಹೊಸ್ತು ಊಟ ಮಾಡ್ತೀನಿ ಬಂದವ್ರಿಗೆ ಊಟ ಹಾಕೋದು ಪುಣ್ಯವೋ, ಅಥವಾ ಊಟನೇ ಮಾಡದೇ ಇರೋ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ತಗೊಂಡು ನಾವೇ ಅದನ್ನೆಲ್ಲ ತಿನ್ನೋದು ಪುಣ್ಯವೋ ಅಂತ ಕೇಳ್ತಾ ಇದ್ದಾರೆ. ಈ ದ್ವಿಮುಖ ವ್ಯಕ್ತಿತ್ವ, ಡಬಲ್ ಸ್ಟ್ಯಾಂಡರ್ಡ್ ಅಂತೆಲ್ಲ ಬರೆಯೋಕ್ಕಾಗಲ್ವಲ್ಲ ಕನ್ನಡ ಪೇಪರಲ್ಲಿ. ದ್ವಿಮುಖ ವ್ಯಕ್ತಿತ್ವ ಇದೆಯಲ್ಲ ಜನರದ್ದು, ಅದನ್ನು ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಾಡೆ. ಈ ಥರ ನೀವೇನಾರು ಎರಡೆರಡು ರೀತಿ ನಡ್ಕೊಂಡು ನಮ್ಮ ಕೂಡಲ ಸಂಗನ ಶರಣರು ಬಂದಾಗ ನೀವೇನಾರು ಉದಾಸೀನ ಮಾಡಿದರೆ ಕಲ್ಲತ್ತಾಗಿದ ಮಿಟ್ಟೆ ಅಂತ ಪರಯ್ಯ. ತಮ್ಮ ವೀರಶೈವ ಧರ್ಮದ ಹೆಚ್ಚುಗಾರಿಕೆಯನ್ನು ಹೇಳ್ತಾ ಇರೋದು. ಯಾಕೆಂದರೆ ಮೇಲೆ ಹೇಳಿರುವ ಉದಾಹರಣೆಗಳಲ್ಲಿ ಕೆಲವು ಅವೈದಿಕ ವೀರಶೈವ ಅಲ್ಲದ್ದು ಇದೆಯಲ್ಲ. ಅದರಿಂದ ಮಿಟ್ಟೆ ಅಂತಂದರೆ ಏನು? ಮಿಟ್ಟೆ ಅಂದರೆ ಸಾಮಾನ್ಯವಾಗಿ ಚಿಟ್ಟೆ, ಮಿಟ್ಟೆ ಜೋಡಿ ಪದ ಬರುತ್ತೆ. ಮಿಟ್ಟೆ ಅಂದರೆ ಹುಳು ಅಂತ ಅರ್ಥ, ಕ್ರಿಮಿ ಅಂತ ಅರ್ಥ. ಕಲ್ಲತ್ತಾಗಿದ ಮಿಟ್ಟೆ, ಅಲ್ಲೇನೋ ಒಂದು ಕ್ರಿಮಿನೋ ಕೀಟನೋ ಕೂತಿದೆ, ಅದ್ರ ಮೇಲೆ ಒಂದು ಕಲೆ ತಾಕ್ಬಿಟ್ಟು ಸತ್ತೋಗ್ಬಿಡುತ್ತದು. ಆ ಥರ ಆಗಿಬಿಡ್ತಾರೆ ಕೂಡಲ ಸಂಗನ ಶರಣರಿಗೆ. ನೀವು ಈ ಥರ ಏನಾರು ಅದೊಂದು ಇದೊಂದು ಅಂತ ಮಾಡಿದ್ರೆ ನೀವು ಆ ರೀತಿಯಲ್ಲಿ ಆಗ್ತೀರ. ಇದಿಷ್ಟು ಬಸವಣ್ಣನವರ ವಚನ. ಸಾಮಾನ್ಯವಾಗಿ 2 ನಂಬರಿಗೆ ಕೇಳಿದ್ರೆ ಅಲ್ಲಿರೋದನ್ನೇ ಬರೆಯೋದು ಒಳ್ಳೆಯದು. 5 ನಂಬರಿಗೆ ಕೇಳಿದರೆ ಅಥವಾ 10 ನಂಬರಿಗೆ ಕೇಳಿದ್ರೆ ಯಾವುದಾದ್ರು ಒಂದು ಮಾತ್ರ ಕೇಳ್ಬೋದು, ತುಂಬಾ ಏನು ಕೇಳಲ್ಲ. ಅವಾಗ ಮಾತ್ರ ನೀವು ಇನ್ನೊಂದು ಸ್ವಲ್ಪ ಉದಾಹರಣೆಗಳನ್ನು ಕೊಡಬಹುದು. ಮತ್ತು ಸಬ್ರದ ಅವರ ಲೇಖನ ಇದೆಯಲ್ಲ, ವಚನ ಸಾಹಿತ್ಯ ಅಂತ ಪ್ರಾರಂಭದಲ್ಲಿ, ಅದರ ಮೇಲೂ ಪ್ರಶ್ನೆಗಳು ಬರ್ತವೆ. ಆ ಲೇಖನ ಚೆನ್ನಾಗಿದೆ. ಆ ಲೇಖನ ನಾನು ಓದಲಿಲ್ಲ, ಯಾಕೆಂದರೆ ಗದ್ಯದಲ್ಲಿದೆ. ಅದು ಸುಲಭವಾಗಿ ಅರ್ಥ ಆಗ್ತದೆ. ಎಲ್ಲೆಲ್ಲಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ನಾನು ಹೇಳಿರುವ ರೀತಿಯಿಂದಾಗಿ ನೀವು ಊಹಿಸಬಲ್ಲಿರಿ ಅಂತ ನಾನು ಅಂದ್ಕೊಳ್ತೇನೆ.
ಅದನ್ನು ಮಾಡಿ ಆಮೇಲೆ ನಾವು ಅಲ್ಲಮನ ವಚನಗಳಿಗೆ ನಾವು ಮುಂದಿನ ತರಗತಿಯಲ್ಲಿ ಹೋಗ್ಬೋದು. ನಮಸ್ಕಾರ.